HCN ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಕಾಡಾನೆ ದಾಳಿಗೊಳಗಾಗಿ ಗಾಯಗೊಂಡಿದ್ದ ವ್ಯಕ್ತಿ ಸಾವು, ತಕ್ಷಣ ಪರಿಹಾರ ವಿತರಿಸಿದ ಅರಣ್ಯ ಇಲಾಖೆ. ಕಾಡಾನೆ ಸಮಸ್ಯೆಗೆ ಶಾಶ್ವತ ಪರಿಹಾರ ನೀಡಿ ಎಂದು ಅರಣ್ಯ ಸಚಿವರ ಬಳಿ ಶಾಸಕ ಸುರೇಶ್ ಮನವಿ. ಡಿಸಿ ಸತ್ಯಭಾಮ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಗೆ ದಿಢೀರ್ ಭೇಟಿ, ಪರಿಶೀಲನೆ. ರೋಗಿಗಳಿಗೆ ಗುಣಮಟ್ಟದ ಚಿಕಿತ್ಸೆ ನೀಡಲು ಹಿಮ್ಸ್ ಅಧಿಕಾರಿಗಳಿಂದ ವೈದ್ಯರಿಗೆ ಸಂಸದ ಮತ್ತು ಜಿಲ್ಲಾಧಿಕಾರಿ ಸೂಚನೆ. ವಿದ್ಯಾರ್ಥಿಗಳಿಗೆ ಕಿರುಕುಳ ನೀಡುತ್ತಿರುವ ಹಾಸ್ಟೆಲ್ ಮೇಲ್ವಿಚಾರಕಿ ವಿರುದ್ಧ ಕ್ರಮಕ್ಕೆ ಡಿಎಸ್ಎಸ್ ಆಗ್ರಹ. ವಿದ್ಯಾರ್ಥಿ ನಿಲಯ ಮೇಲ್ವಿಚಾರಕಿ ಚಂದ್ರಿಕಾ ವಿರುದ್ಧ ಶಿಸ್ತು ಕ್ರಮಕ್ಕೆ ಒತ್ತಾಯ. ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆ ಕಚೇರಿಗೆ ಬೀಗ ಜಡಿದು ಪ್ರತಿಭಟನೆ, ಎಚ್ಚರಿಕೆ. ಸಮಾಜ ಸೇವಕ ಹಾಗೂ ವಾಲ್ಮೀಕಿ ಸಮಾಜದ ಮುಖಂಡರಾದ ಮಹಂತಪ್ಪ ಬೆಂಗಳೂರಿನಲ್ಲಿ ತೀವ್ರ ಹೃದಯಾಘಾತದಿಂದ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ. ಎಲ್ಲರಿಗೂ ಆತ್ಮೀಯರಾಗಿದ್ದ ಹಾಸನದ ಸಮಾಜ ಸೇವಕರು, ಜಾತ್ಯತೀತ ಮನೋಭಾವನೆಯ ಜನಾನುರಾಗಿಗಳಾಗಿದ್ದ, ಸಮಾಜದ ಬಗ್ಗೆ ಹೆಚ್ಚಿನ ಕಾಳಜಿ ಹೊಂದಿದ್ದ ಮಹಂತಪ್ಪನವರ ನಿಧನದಿಂದ ಸಮಾಜಕ್ಕೆ ತುಂಬಲಾರದ ನಷ್ಟವಾಗಿದೆ. ಹಾಸನ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ನಿಕಟಪೂರ್ವ ಅಧ್ಯಕ್ಷರಾಗಿದ್ದ ಜೀವ ಮಹಂತಪ್ಪ ಅವರಿಗೆ 74 ವರ್ಷ ವಯಸ್ಸಾಗಿತ್ತು. ಇವರು ಪತ್ನಿ, 3 ಜನ ಗಂಡು ಮಕ್ಕಳು ಹಾಗೂ ಅಪಾರ ಬಂಧು ಬಳಗವನ್ನ ಅಗಲಿದ್ದಾರೆ. ಇವರು ಬೆಂಗಳೂರಿನಲ್ಲಿ ಮಧ್ಯಾಹ್ನ 3 ಗಂಟೆ ಸಮಯದಲ್ಲಿ ತೀವ್ರ ಹೃದಯಾಘಾತದಿಂದ ಕುಸಿದು ಬಿದ್ದರು. ನಂತರ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಆದರೆ 5 ಗಂಟೆ ವೇಳೆ ನಿಧನರಾಗಿದ್ದಾರೆ. ಇವರು ಸದಾ ಸಮಾಜಮುಖಿ ಕಾರ್ಯದಲ್ಲಿ ಹೆಚ್ಚು ಕ್ರಿಯಾಶೀಲರಾಗಿದ್ದರು. ಮೂಲತಃ ಚಿತ್ರದುರ್ಗ ಜಿಲ್ಲೆಯಿಂದ ಹಾಸನಕ್ಕೆ ಬಂದು ನೆಲೆಸಿ ಅಶೋಕ ಹೋಟೆಲ್ ಉದ್ಯೋಗಿಯಾಗಿ ನಂತರ ಹಂತ ಹಂತವಾಗಿ ಬೆಳೆದು ಹಾಸನ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಅಧ್ಯಕ್ಷರಾಗಿ, ಹಾಸನ ಜಿಲ್ಲಾ ಸಣ್ಣ ಕೈಗಾರಿಕೆ ಸಂಘದ ಅಧ್ಯಕ್ಷರಾಗಿ, ಅಶೋಕ ಹೋಟೆಲ್ ನೌಕರರ ಸಂಘದ ಅಧ್ಯಕ್ಷರಾಗಿ, ಹೀಗೆ ಅನೇಕ ಸಂಘ ಸಂಸ್ಥೆಗಳ ಪದಾಧಿಕಾರಿಯಾಗಿ ಸೇವೆ ಸಲ್ಲಿಸಿದ್ರು. ನಗರದಲ್ಲಿ ಸಮಾಜ ಸೇವೆಗಾಗಿ ಮಾನವ ಬಂಧುತ್ವ ವೇದಿಕೆ ಎಂಬ ಸಂಸ್ಥೆಯನ್ನ ಸ್ಥಾಪಿಸಿ ಅನೇಕರಿಗೆ ನೆರವಾಗಿದ್ರು. ಕಳೆದ ವರ್ಷ ಕರ್ನಾಟಕ ಸರ್ಕಾರ ನೀಡುವ ಮಹರ್ಷಿ ವಾಲ್ಮೀಕಿ ರಾಜ್ಯ ಪ್ರಶಸ್ತಿ, ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ, ಹೀಗೆ ಅನೇಕ ಪ್ರಶಸ್ತಿಗಳನ್ನು ಪಡೆದುಕೊಂಡಿದ್ರು. ಸದಾ ನಗರದಲ್ಲಿ ನಡೆಯುವ ಎಲ್ಲ ಕಾರ್ಯಕ್ರಮಗಳಿಗೆ ಭಾಗವಹಿಸುತ್ತಿದ್ರು. ಮಹಂತಪ್ಪ ಅವರ ಪಾರ್ಥಿವ ಶರೀರವನ್ನು ಆಗಸ್ಟ್ 28ರ ರಾತ್ರಿ 10 ಗಂಟೆ ವೇಳೆಗೆ ಎಸ್ಎಂ ಕೃಷ್ಣನಗರ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ಅರಸೀಕೆರೆ ರಸ್ತೆ ಹಿಂಭಾಗದಲ್ಲಿರುವ ಅವರ ನಿವಾಸಕ್ಕೆ ತರಲಾಗುತ್ತದೆ. ಗುರುವಾರ ಅಂತ್ಯಕ್ರಿಯೆ ಮಾಡಲಾಗುತ್ತದೆ ಎಂದು ಅವರ ಅಳಿಯ ರಮೇಶ್ ತಿಳಿಸಿದ್ದಾರೆ. ಶ್ರೀಯುತ ಜೀವ ಮಹಂತಪ್ಪ ಅವರ ನಿಧನಕ್ಕೆ ಹಾಸನ ಜಿಲ್ಲಾದ್ಯಂತ ಗಣ್ಯರು, ಸಾರ್ವಜನಿಕರು ಸಂತಾಪ ಸೂಚಿಸಿದ್ದಾರೆ. HCN ನ್ಯೂಸ್, ಹಾಸನ್. ಬೇಲೂರು ವಿಧಾನಸಭಾ ಕ್ಷೇತ್ರದ ಮಲೆನಾಡು ಭಾಗದಲ್ಲಿ ಕಾಡಾನೆ ಹಾವಳಿಯಿಂದ ಜನರು ಭಯಭೀತರಾಗಿ ಓಡಾಡುತ್ತಿದ್ದು, ಕಳೆದ 13ರಂದು ಕಾಡಾನೆ ದಾಳಿಯಿಂದ ಹಲ್ಲೆಗೊಳಗಾಗಿ ವೈದ್ಯಕೀಯ ಚಿಕಿತ್ಸೆ ಪಡೆಯುತ್ತಿದ್ದ ಜಯಸೂರಪುರ ಗ್ರಾಮದ ಮಲ್ಲಿಕಾರ್ಜುನ್ ಮೃತಪಟ್ಟಿರುವುದು ಅತ್ಯಂತ ದುಃಖದ ಸಂಗತಿಯಾಗಿದೆ ಎಂದು ಬೇಲೂರು ಶಾಸಕ HK ಸುರೇಶ್ ತಿಳಿಸಿದರು. ವಿಷಯ ತಿಳಿದ ಕೂಡಲೇ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರನ್ನ ಭೇಟಿ ಮಾಡಿ ಚರ್ಚಿಸಿದ್ದು, ಕಾಡಾನೆಯಿಂದ ಮೃತರಾದ ಮಲ್ಲಿಕಾರ್ಜುನ್ ಕುಟುಂಬದವರಿಗೆ ಎಂದೇ ಪರಿಹಾರ ನೀಡುವಂತೆ ಕೋರಿದ್ದು, ಕೂಡಲೇ ಮೃತರ ಕುಟುಂಬದವರಿಗೆ 15 ಲಕ್ಷಗಳ ಪರಿಹಾರ ನೀಡುವಂತೆ ಹಾಗೂ ಮೃತರ ವೈದ್ಯಕೀಯ ಚಿಕಿತ್ಸೆ ಪಡೆದ ವೈದ್ಯಕೀಯ ವೆಚ್ಚದ ಬಿಲ್ಲಿನ ಮೊತ್ತವನ್ನು ಕೂಡ ಕುಟುಂಬದವರಿಗೆ ಪಾವತಿಸಲು ಸಂಬಂಧಿಸಿದ ಅಧಿಕಾರಿಗಳಿಗೆ ಸಚಿವರು ಸೂಚಿಸಿರುತ್ತಾರೆ ಎಂದು ಶಾಸಕರು ತಿಳಿಸಿರುತ್ತಾರೆ. ಹಾಗೂ ಬೇಲೂರು ವಿಧಾನಸಭಾ ಕ್ಷೇತ್ರದ ಮಲೆನಾಡಿನ ಭಾಗದಲ್ಲಿ ಕಾಡಾನೆಗಳ ಸಮಸ್ಯೆಗೆ ಶಾಶ್ವತ ಪರಿಹಾರ ನೀಡುವಂತೆ ಅರಣ್ಯ ಸಚಿವರನ್ನ ಕೋರಿದ್ದು, ಕಾಡಾನೆ ಸಮಸ್ಯೆಗೆ ಶಾಶ್ವತ ಪರಿಹಾರ ನೀಡುವ ಬಗ್ಗೆ ಆದಷ್ಟು ಬೇಗ ಸೂಕ್ತ ಕ್ರಮ ಕೈಗೊಳ್ಳುವ ಬಗ್ಗೆ ಸ್ಪಂದಿಸಿರುತ್ತಾರೆ ಎಂದು ತಿಳಿಸಿರುತ್ತಾರೆ ಎಂದರು. HCN ನ್ಯೂಸ್, ಬೇಲೂರು. ನಾವು ಮಾಡ್ತಾ ಇದ್ದೀವಿ, ವಾಟ್ ಎವರ್ ಬೆಸ್ಟ್ ನಾವು ಏನು ಸಾಧ್ಯ ಇದೆ ಮಾಡ್ತಾ ಇದ್ದೀವಿ. ಹಾಸನ ನಗರದ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಗೆ ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಅವರು ದಿಢೀರ್ ಭೇಟಿ ನೀಡಿದ್ದಲ್ಲದೆ ರೋಗಿಗಳಿರುವ ವಾರ್ಡ್ಗಳಿಗೆ ತೆರಳಿ ರೋಗಿಗಳನ್ನು ವಿಚಾರಿಸಿ ಇಲ್ಲಿನ ವ್ಯವಸ್ಥೆ ಬಗ್ಗೆ ಪರಿಶೀಲನೆ ನಡೆಸಿದರು. ಆಸ್ಪತ್ರೆಗೆ ಭೇಟಿ ನೀಡಿದ ಜಿಲ್ಲಾಧಿಕಾರಿ ಅವರು ದಾಖಲಾಗಿರುವ ರೋಗಿಗಳನ್ನು ಭೇಟಿ ಮಾಡಿ ಆರೋಗ್ಯ ವಿಚಾರಿಸಿದಲ್ಲದೆ ಹಿಮ್ಸ್ ವೈದ್ಯಕೀಯ ವ್ಯವಸ್ಥೆ ಬಗ್ಗೆ ರೋಗಿಗಳಿಂದ ಮಾಹಿತಿ ಪಡೆದರು. ಬಳಿಕ ಮಾತನಾಡಿದ ಅವರು, ಹಿಮ್ಸ್ನಲ್ಲಿ ವೈದ್ಯಕೀಯ ವ್ಯವಸ್ಥೆ ತುಂಬಾ ಚೆನ್ನಾಗಿದೆ. ಡೆಂಗ್ಯೂ ಆದಾಗ ನಾನು ಕೂಡ ಇಲ್ಲೇ ಅಡ್ಮಿಟ್ ಆಗಿ ಚಿಕಿತ್ಸೆ ಪಡೆದಿದ್ದೇನೆ. ಸ್ವಚ್ಛತೆ, ವೈದ್ಯರ ಸ್ಪಂದನೆ ಎಲ್ಲವೂ ಚೆನ್ನಾಗಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಆಸ್ಪತ್ರೆ ಬಗ್ಗೆ ಸಾರ್ವಜನಿಕರಿಂದ ದೂರು ಕೇಳಿಬಂದ ಹಿನ್ನೆಲೆ ಜನಸ್ಪಂದನ ಸಭೆ ಆಯೋಜಿಸಲಾಗಿದೆ. ರೋಗಿಗಳಿಗೆ ಅಗತ್ಯ ಇರುವ ಎಲ್ಲಾ ರೀತಿ ಸೌಲಭ್ಯಗಳನ್ನು ತಲುಪಿಸುವ ನಿಟ್ಟಿನಲ್ಲಿ ಕೆಲಸ ಮಾಡಬೇಕೆಂದು ವೈದ್ಯಕೀಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳಿಗೆ ಸೂಚನೆ ನೀಡಿದ್ದೇನೆ ಎಂದರು. ಇದೇ ವೇಳೆ ಹಿಮ್ಸ್ ನಿರ್ದೇಶಕರಾದ ರಾಜಣ್ಣ ಸೇರಿದಂತೆ ಆಡಳಿತ ಅಧಿಕಾರಿಗಳು ಉಪಸ್ಥಿತರಿದ್ದರು. HCN ನ್ಯೂಸ್, ಹಾಸನ್. ನಮ್ಮ ಆಸ್ಪತ್ರೆ ಬಗ್ಗೆ ಏನಾದರೂ ಇದೆಯಮ್ಮ? ನಿಮ್ಮ ಆಸ್ಪತ್ರೆ ಬಗ್ಗೆ ಎಲ್ಲ ಡಾಕ್ಟರ್ ಇದ್ದಾರೆ ಅಂತ ಹೇಳ್ತಿದ್ದೀರಾ? ಚೆನ್ನಾಗಿ ನೋಡ್ತಿದ್ದಾರಲ್ವಾ? ನೀವು ಚೆನ್ನಾಗಿ
ಚೆನ್ನಾಗಿ ನೋಡ್ಕೊಳ್ಳೋಕ್ಕೆ ನಾವು ಅದೇ ಕೇಳ್ಕೊಳ್ತಾ ಇದ್ದೀವಿ. ಇನ್ನೂ ಚೆನ್ನಾಗಿ ನೋಡ್ಕೊಳ್ಳೋದು ಹಾಸ್ಪಿಟಲ್ ಅಂತಂದರೆ ಎಲ್ಲರಿಗೂ ಕೂಡ ಇಲ್ಲೇ ಬರಬೇಕು. ಏನಿಲ್ಲ ಅಂತಂದರೆ HCA ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCA ನ್ಯೂಸ್ಗೆ ಸ್ವಾಗತ. ಹೊಳೆನರಸೀಪುರದ ಪ್ರಿ ಮೆಟ್ರಿಕ್ ಬಾಲಕಿಯರ ವಿದ್ಯಾರ್ಥಿ ನಿಲಯದಲ್ಲಿ ಮೇಲ್ವಿಚಾರಕರಾಗಿರುವ ಚಂದ್ರಕಲಾ ಮೇಲೆ ಶಿಸ್ತು ಕ್ರಮ ಜರುಗಿಸಿದಲ್ಲದೆ ಜಿಲ್ಲಾ ಸಮಾಜ ಕಲ್ಯಾಣ ಅಧಿಕಾರಿಗಳ ಕಚೇರಿಗೆ ಬೀಗ ಜಡಿದು ಉಗ್ರ ಪ್ರತಿಭಟನೆ ಮಾಡುವುದಾಗಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಚಾಲಕ ಎಂ ಸೋಮಶೇಖರ್ ಎಚ್ಚರಿಸಿದರು. ಹಾಸನದಲ್ಲಿ ಮಾತನಾಡಿ, ಕರ್ನಾಟಕ ಸರ್ಕಾರದ ಯಶಸ್ವಿ ಕಾರ್ಯಕ್ರಮಗಳಲ್ಲೊಂದು ಎಲ್ಲಾ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಸೌಲಭ್ಯ ಒದಗಿಸಿ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸದ ಅಭ್ಯುದಯಕ್ಕಾಗಿ ಮೀಸಲಾಗಿರುವ ಇಲಾಖೆ ಸಮಾಜ ಕಲ್ಯಾಣ ಇಲಾಖೆಯಾಗಿದೆ. ನಿಲಯ ಪಾಲಕರಾದ ಚಂದ್ರಿಕಾರವರು ಮೂಲತಃ ಕಳೆದ 3 ವರ್ಷಗಳಿಂದ ಹಾಸನ ಪ್ರಿ ಮೆಟ್ರಿಕ್ ಬಾಲಕಿಯರ ವಿದ್ಯಾರ್ಥಿ ನಿಲಯದ ಮೇಲ್ವಿಚಾರಕರಾಗಿದ್ದು, ಅವರು ರಾಜಕೀಯ ಒತ್ತಡವನ್ನು ಬಳಸಿ ಹೊಳೆನರಸೀಪುರ ತಾಲೂಕಿನ ಚಾಕಿನಹಳ್ಳಿ ಕಟ್ಟೆ, ಕುಂಚೇವು ಮತ್ತು ಹೊಳೆನರಸೀಪುರದ ಪ್ರಿ ಮೆಟ್ರಿಕ್ ಬಾಲಕಿಯರ ವಿದ್ಯಾರ್ಥಿ ನಿಲಯಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಇವರು ತನ್ನ ಗಂಡನನ್ನೇ ಕಾವಲುಗಾರನನ್ನಾಗಿ ನೇಮಿಸಿಕೊಂಡಿರುತ್ತಾರೆ. ಅಲ್ಲದೆ ಚಾಕೇನಹಳ್ಳಿ ವಿದ್ಯಾರ್ಥಿ ನಿಲಯದಲ್ಲಿ ನಿಲಯ ಪಾಲಕರಾಗಿದ್ದ ಸಂದರ್ಭ ಸ್ವತಃ ಸೀಮೆ ಹಸುಗಳನ್ನು ತಂದು ಹಾಸ್ಟೆಲ್ ಒಳಗಡೆಯೇ ಹಾಸ್ಟೆಲ್ ಅನ್ನು ಕೊಟ್ಟಿಗೆ ಗುಂಡಿ ಮಾಡಿಕೊಂಡಿದ್ದು ದೂರು ಬಂದಿರುವುದು ಇಲಾಖೆಯ ಗಮನದಲ್ಲಿರುತ್ತದೆ. ಅಲ್ಲದೆ ಇಲ್ಲಿಂದ ಹೊಳೆನರಸೀಪುರಕ್ಕೆ ನಿಯೋಜನೆಯಾಗಿ ಹೋದ ನಂತರ ಅಲ್ಲಿನ ವಿದ್ಯಾರ್ಥಿಗಳಿಗೆ ಸರಿಯಾಗಿ ಆಹಾರ ವಿತರಣೆ ಮಾಡದೆ ಬೇಕಾಬಿಟ್ಟಿ ಆಹಾರವನ್ನ ನೀಡಿ ವಿದ್ಯಾರ್ಥಿಗಳೊಂದಿಗೆ ಅನುಚಿತವಾಗಿ ವರ್ತಿಸಿ ತನ್ನ ಗಂಡನನ್ನ ಚಾಕೇನಹಳ್ಳಿ ಕಟ್ಟೆಯಿಂದ ಕುಂಚೇವು ವಿದ್ಯಾರ್ಥಿ ನಿಲಯಕ್ಕೆ ಕಾವಲುಗಾರರನ್ನಾಗಿ ಪುನಃ ನೇಮಿಸಿಕೊಂಡಿರುತ್ತಾರೆ ಎಂದು ದೂರಿದರು. ಆಪಾದನೆ ಮಾಡಿದ ವಿದ್ಯಾರ್ಥಿಗಳು ದೂರನ್ನ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಸಮಾಜ ಕಲ್ಯಾಣ ಅಧಿಕಾರಿಗಳು, ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳು, ಜಿಲ್ಲಾ ಪಂಚಾಯಿತಿ ಹಾಸನ ಹಾಗೂ ಆಯುಕ್ತರು, ಸಮಾಜ ಕಲ್ಯಾಣ ಇಲಾಖೆ ಬೆಂಗಳೂರು ಇಲ್ಲಿಗೆ ದೂರನ್ನ ನೀಡಿ ಇವರನ್ನ ಕೂಡಲೇ ವರ್ಗಾವಣೆ ಮಾಡುವಂತೆ ಇಲಾಖೆ ಮೇಲೆ ಒತ್ತಡ ಹೇರಿದ ಪರಿಣಾಮ ಆಯುಕ್ತರು ತನಿಖೆಯನ್ನ ಮಾಡಲು ಸಂಬಂಧಿಸಿದ ಅಧಿಕಾರಿಗಳಿಗೆ ಸೂಚನೆ ನೀಡಿದ ತರುವಾಯ ಈ ಹಿಂದಿನ ಜಿಲ್ಲಾ ಸಮಾಜ ಕಲ್ಯಾಣಾಧಿಕಾರಿಯಾಗಿದ್ದ ಲಕ್ಷ್ಮೇಗೌಡ ಅವರು ತನಿಖೆಯನ್ನು ಮಾಡಲು ಹೋದ ಸಂದರ್ಭ ಅವರಿಗೂ ಸಹ ಧಮಕಿ ಹಾಕಿ ರಾಜಕಾರಣ ಬಳಸಿ ಅಲ್ಲಿಯೇ ಉಳಿದುಕೊಂಡಿರುವ ಚಂದ್ರಿಕಾ ದುರ್ವರ್ತನೆಯಿಂದ ವಿದ್ಯಾರ್ಥಿಗಳು ನಲುಗಿ ಹೋಗಿದ್ದಾರೆ ಎಂದು ಬೇಸರ ವ್ಯಕ್ತಪಡಿಸಿದರು. ಕಾನೂನು ಕ್ರಮ ಜರುಗಿಸಿ ಅವರನ್ನು ಅಮಾನತು ಮಾಡಿ ಶಿಸ್ತು ಕ್ರಮ ಜರುಗಿಸಬೇಕೆಂದು ಈ ಮೂಲಕ ಆಗ್ರಹಿಸುತ್ತೇವೆ ಎಂದರು. ಹಿರಿಯ ದಲಿತ ಮುಖಂಡ HK ಸಂದೇಶ್, ಮಾದಿಗ ದಂಡೋರ ಜಿಲ್ಲಾಧ್ಯಕ್ಷ TR ವಿಜಯಕುಮಾರ್, ದಲಿತ ಹಕ್ಕುಗಳ ಸಮಿತಿ ಅಧ್ಯಕ್ಷ MJ ಪೃಥ್ವಿ, ಖಾದಾ ಸಂಸ್ಥಾ ಜಿಲ್ಲಾ ಸಂಚಾಲಕ ವಳದಹಳ್ಳಿ ವೀರೇಶ್, ರವೀಶ್ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಬಗ್ಗೆ ಇದುವರೆಗೂ ನಾವು ಮಾತಾಡಿತಿಲ್ಲ, ಅದು ನಮ್ಮ ಇಲಾಖೆ ಏನೋ ನಿಭಾಯಿಸ್ಕೊಂಡು ಹೋಗ್ಲಿ. ಸೊ ಇವತ್ತಿನ ಪತ್ರಿಕಾಗೋಷ್ಠಿಯ ಉದ್ದೇಶ ಏನಂತಂದ್ರೆ, ಸೊ ಇದು ಸಮಾಜ ಕಲ್ಯಾಣ ಇಲಾಖೆಯ ಜೂನಿಯರ್ ವಾರ್ಡನ್ ಚಂದ್ರಿಕಾ ಅಂತೇಳಿ ಹೊಳೆನರಸೀಪುರದ ಪೋಸ್ಟ್ ಮೆಟ್ರಿಕ್ ಮತ್ತು ಪ್ರೀ ಮೆಟ್ರಿಕ್ ಹಾಸ್ಟೆಲಲ್ಲಿ ಜೂನಿಯರ್ ವಾರ್ಡನ್ ಆಗಿದ್ದಾರೆ. ಸೊ ಆ ಎಮ್ಮ ಹೇಗಿದೆ ಅಂತಂದ್ರೆ, ಆಡಳಿತಾತ್ಮಕವಾಗಿ ಮಕ್ಕಳಿಗನ್ನೇ ಒಂದು ಸ್ವಲ್ಪನೂ ಚೆನ್ನಾಗಿ ನೋಡ್ಕೊಂಡಿಲ್ಲ, ಮಕ್ಕಳಿಗೆ ಒಳ್ಳೆ ಆಹಾರ ಕೊಟ್ಟಿಲ್ಲ ಮತ್ತು ಹಾಸ್ಟೆಲ್ ವ್ಯವಸ್ಥೆ ಸರಿ ಇಲ್ಲ. ಸಕಲೇಶಪುರಕ್ಕೆ ತೆರಳುವ ಆಲೂರು ಬೈಪಾಸ್ ರಸ್ತೆ ಮಾರ್ಗ ಮಧ್ಯೆ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರನ್ನ ತಾಲೂಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಹಾಗೂ ಮುಖಂಡರು ಸನ್ಮಾನಿಸಿದರು. ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿ ಹಾಗೂ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಮತ್ತು ಜಲಸಂಪನ್ಮೂಲ ಸಚಿವ DK ಶಿವಕುಮಾರ್ ಸಕಲೇಶಪುರ ತಾಲೂಕಿಗೆ ಎತ್ತಿನಹೊಳೆ ಕಾಮಗಾರಿಯ ಪರಿವೀಕ್ಷಣೆಗೆ ಆಗಮಿಸುತ್ತಿದ್ದ ವೇಳೆ ಉಪಮುಖ್ಯಮಂತ್ರಿಗಳ ಜೊತೆ ಕೆಲಕಾಲ ಕಾಂಗ್ರೆಸ್ ಮುಖಂಡರು ಆಲೂರು ತಾಲೂಕಿನ ಅಭಿವೃದ್ಧಿ ಮತ್ತು ಸಮಸ್ಯೆಗಳ ಬಗ್ಗೆ ಚರ್ಚಿಸಿದರು. ಈ ವೇಳೆ ಮಾತನಾಡಿದ ಅವರು, ತಾಲೂಕಿನಲ್ಲಿ ಹಲವಾರು ಅಭಿವೃದ್ಧಿ ಕಾರ್ಯಗಳು ಆಗಬೇಕಾಗಿದ್ದು ನಮ್ಮ ಗಮನಕ್ಕೆ ಬಂದಿದೆ. ಮುಂದಿನ ದಿನಗಳಲ್ಲಿ ಹಂತ ಹಂತವಾಗಿ ಅಭಿವೃದ್ಧಿಪಡಿಸುತ್ತೇವೆ. ಜಿಲ್ಲೆಯಲ್ಲಿ ನಿಮ್ಮೆಲ್ಲರ ಯುವ ಕಣ್ಮಣಿ ಶ್ರೇಯಸ್ ಎಂ ಪಟೇಲ್ ಅಧಿಕಾರದಲ್ಲಿದ್ದಾರೆ. ಹಾಸನ ಜಿಲ್ಲೆಯ ಎಲ್ಲ ಸಮಸ್ಯೆ ಜೊತೆಗೆ ಎತ್ತಿನಹೊಳೆ ಆನೆ ಹಾವಳಿ ಸಮಸ್ಯೆಗೆ ಶೀಘ್ರವೇ ಪರಿಹಾರ ಮಾಡಿಕೊಳ್ಳುತ್ತೇವೆ. ಜಿಲ್ಲೆ ಹಾಗೂ ತಾಲೂಕಿನಲ್ಲಿ ಕಾಂಗ್ರೆಸ್ ಪಕ್ಷ ಹಳ್ಳಿಗಳಲ್ಲಿ ಬಲಿಷ್ಠಗೊಳ್ಳುತ್ತಿದ್ದು, ಮುಂದೆಯೂ ನಿಮ್ಮೆಲ್ಲರ ಸಹಕಾರದಿಂದ ಮತ್ತೆ ಅಧಿಕಾರಕ್ಕೆ ಬರ್ತೇವೆ. ಅಭಿವೃದ್ಧಿ ಕಾರ್ಯಕ್ಕೆ ಹೆಚ್ಚು ಒತ್ತು ನೀಡುತ್ತೇವೆ ಎಂದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಮುರಳಿ ಮೋಹನ್, ಶಾಂತಕೃಷ್ಣ, ಪೃಥ್ವಿ ಜಯರಾಮ್, ಅಜ್ಜನಹಳ್ಳಿ ಲೋಕೇಶ್, ರಂಗೇಗೌಡ, ಲೋಹಿತ್ ಹಸಗನೂರು, ಹರೀಶ್, ನಂದೀಶ್ ಉಪಸ್ಥಿತರಿದ್ದರು. HCN ನ್ಯೂಸ್ ಆಲೂರು. ಹೊಳೆನರಸೀಪುರ ಪಟ್ಟಣದಲ್ಲಿ ನೂತನ ತಂತ್ರಜ್ಞಾನ ಅಳವಡಿಸಿಕೊಂಡಿರುವ ನಿಪಾನ್ ಪೇಂಟ್ಸ್ ಮಳಿಗೆ SLV ಎಂಟರ್ಪ್ರೈಸಸ್ ತೆರೆಯಲಾಗಿದೆ. ಹೊಳೆನರಸೀಪುರ ತಾಲೂಕಿನ ಜನತೆಗೊಂದು ಸಂತಸದ ಸುದ್ದಿ.
ಏಷ್ಯಾ ಪೆಸಿಫಿಕ್ ವಲಯದಲ್ಲಿ ನಂಬರ್ 1 ಎಂದೇ ಗುರುತಿಸಲ್ಪಡುವ ಪೇಂಟ್ ನಿಪಾನ್ ಪೇಂಟ್ ಬಣ್ಣಗಳ ಮಳಿಗೆಯನ್ನ ಪಟ್ಟಣದ ವೈರಮುಡಿ ನಗರ ಸಿಂಗಮ ದೇಗುಲ ಬಳಿ ಹೌಸಿಂಗ್ ಬೋರ್ಡ್ನಲ್ಲಿ ನೂತನವಾಗಿ ಎಸ್ಎಲ್ವಿ ಎಂಟರ್ಪ್ರೈಸಸ್ ಅನ್ನು ಉದ್ಘಾಟಿಸಲಾಗಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ನಿಪಾನ್ ಪೇಂಟ್ಸ್ನ ಸೇಲ್ಸ್ ಡೈರೆಕ್ಟರ್ ವಿನಯ್ ಪಡಸಲಗಿ, ಕೇವಲ ಜಿಲ್ಲಾ ಕೇಂದ್ರಗಳಲ್ಲಿ ಮಾತ್ರ ಇರುವ ಇಂತಹ ಇನ್ಸ್ಪೈರ್ ಸ್ಟೋರ್ಗಳಲ್ಲಿ ಒಂದಾದ ಎಸ್ಎಲ್ವಿ ಎಂಟರ್ಪ್ರೈಸಸ್ ಇಲ್ಲಿ ತೆರೆದಿದೆ. ನೂತನ ತಂತ್ರಜ್ಞಾನಗಳನ್ನು ಹೊಂದಿರುವ ಈ ಮಳಿಗೆಯಲ್ಲಿ ಗ್ರಾಹಕರಿಗೆ ಉತ್ತಮ ಅನುಭವ ಸಿಗುತ್ತದೆ. ಇಲ್ಲಿ ಒಮ್ಮೆಯಾದರೂ ಭೇಟಿ ನೀಡಿ ಎಂದರು. ಮಳಿಗೆ ಮಾಲೀಕ ಸಚಿನ್ ಮಾತನಾಡಿ, ಇಲ್ಲಿ ಬಜೆಟ್ ಸ್ನೇಹಿ ಬಣ್ಣಗಳು ದೊರಕುತ್ತವೆ. ಮಳಿಗೆಯಲ್ಲಿ ಎಕ್ಸ್ಪೀರಿಯನ್ಸ್ ಝೋನ್ ಮಾಡಲು ಕಂಪನಿಯಿಂದ ತುಂಬಾ ಸಪೋರ್ಟ್ ಸಿಕ್ಕಿದೆ. ನಿಮ್ಮ ಸೇವೆಗೆ ಮಳಿಗೆ ಸದಾ ಸಿದ್ಧವಿದೆ. ಗ್ರಾಹಕರು ಭೇಟಿ ನೀಡಿ ಎಂದು ಮನವಿ ಮಾಡಿದರು. ನಿಪಾನ್ ಪೇಂಟ್ ಕರ್ನಾಟಕದ ರೀಜನಲ್ ಮ್ಯಾನೇಜರ್ ಜಯಸಿಂಹ ಮಾತನಾಡಿ, ತಾಲೂಕು ಕೇಂದ್ರದಲ್ಲಿ ಸಚಿನ್ ಇಂತಹ ಉತ್ತಮ ಮಳಿಗೆ ತೆರೆದಿದ್ದಾರೆ. ನಿಮ್ಮ ಮನೆಗೆ ಪೇಂಟ್ ಮಾಡಿಸುವ ಮುಂಚೆ ಇಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ಮಾಡಿ ಚೆಕ್ ಮಾಡಿ ಪೇಂಟ್ ಮಾಡಿಸಿ ಎಂದು ಕರೆ ನೀಡಿದರು. ಈ ಸಂದರ್ಭದಲ್ಲಿ ಸಾರ್ವಜನಿಕರು ಶುಭ ಹಾರೈಸಿದರು. HCN ನ್ಯೂಸ್ ಹೊಳೆನರಸೀಪುರ. ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿವಸ ಒಂದು ಒಳ್ಳೆ ಸುದಿನ ಅಂತ ಹೇಳ್ಬೋದು ಹೊಳೆನರಸೀಪುರ ಮಟ್ಟಿಗೆ. ಯಾಕಂತ ಹೇಳಿದರೆ ಈ ಥರದ್ದೊಂದು ಸ್ಟೋರು ಈ ಇಡೀ ಊರಲ್ಲಿ ನಿಮಗೆ ಎಲ್ಲೂ ಕಾಣೋಕ್ಕೆ ಸಿಗಲ್ಲ. ಈ ಸ್ಟೋರಿದ್ದು ಒಂದು ವಿಶೇಷತೆ ಅಂತ ಹೇಳಿದರೆ ಇದರಲ್ಲಿ ಎಲ್ಲ ಪ್ರಾಡಕ್ಟ್ ಡಿಸ್ಪ್ಲೇಗಳನ್ನು ಮಾಡಿರ್ತಿದೆ. ಹಾಗೆ ಕೂಡ ಈ ಟಚ್ ಆ್ಯಂಡ್ ಫೀಲ್ ಅಂತ ಏನು ಹೇಳ್ತೀವಿ ಆ ಪ್ಯಾನಲ್ಸ್ ಕೂಡ ಇರುತ್ತೆ. ಇದೊಂದು ತುಂಬ ಯೂನಿಕ್ ಆದಂಥ ಸ್ಟೋರು. ಇದರಲ್ಲಿ ಕಸ್ಟಮರ್ ಬಂದು ಒಂದು ಎಕ್ಸ್ಪೀರಿಯನ್ಸ್ ತೊಗೊಂಡೋಗ್ಬೋದು. ಪೇಂಟ್ ಅಂದರೆ ಏನು, ಯಾವ್ಯಾವ ಥರ ಪೇಂಟ್ ಇರುತ್ತೆ, ವಾಟರ್ ಪ್ರೂಫಿಂಗ್ ಹೆಂಗೆ ಮಾಡಬೇಕು, ಅದೆಲ್ಲ ಎಜುಕೇಷನ್ ಸೆಂಟರ್ ಅಂತಲೂ ಹೇಳ್ಬೋದು ಈ ಸ್ಟೋರಿಗೆ. ಈ ಸ್ಟೋರಲ್ಲಿ ನಿಮಗೆ ಪ್ರಿವ್ಯೂ ಸರ್ವಿಸ್ ಅಂತ ಕೂಡ ಮಾಡಿಕೊಡ್ಲಾಗ್ತದೆ. ಪ್ರಿವ್ಯೂ ಸರ್ವಿಸ್ ಅಂದರೆ ಪೇಂಟ್ ಮಾಡೋಕ್ಕಿಂತ ಮೊದಲೇ ನಿಮ್ಮ ಮನೆ ಹೇಗೆ ಕಾಣ್ತಿದೆ ಅನ್ನೋದೊಂದು ಆ ಸರ್ವಿಸ್ ಕೂಡ ಇದರಲ್ಲಿದೆ. ಈ ಸ್ಟೋರಲ್ಲಿ ಒಂದು ಅಡ್ವಾಂಟೇಜ್ ಏನಂತ ಹೇಳಿದರೆ ನಿಮಗೆ ಕಂಪ್ಲೀಟ್ ಪೇಂಟ್ ಬಗ್ಗೆ ಒಂದು ನಾಲೆಜ್ ಕೊಟ್ಟು ಒಂದು ಎಕ್ಸ್ಪೀರಿಯನ್ಸ್ ಕೊಡೋ ಹಾಗೆ ಮಾಡ್ತಾ ಇದೆ. ಎಲ್ಲ ಕಸ್ಟಮರ್ಸ್ಗೂ ಒಂದು ನಿಪಾನ್ ಪೇಂಟ್ ವತಿಯಿಂದ ರಿಕ್ವೆಸ್ಟ್ ಅಂತ ಹೇಳಿದರೆ, ಯಾವುದೇ ಪೇಂಟ್ ತೊಗೊಳ್ಳಿ, ಒಂದು ಸರಿ ಈ ಸ್ಟೋರಿಗೆ ಬಂದು ಭೇಟಿ ಕೊಡಿ. ಪೇಂಟ್ ಮಾಡೋ ಮೊದಲು ಒಂದು ಸರಿ ಭೇಟಿ ಕೊಡಿ. ಹಾಗೆ ಈ ಒಂದು ಎಕ್ಸ್ಪೀರಿಯನ್ಸ್ ಸ್ಟೋರ್, ಇನ್ಸ್ಪಿರೇಷನ್ ಸ್ಟೋರ್ ಅಂತ ನಾವು ಏನು ಹೇಳ್ತೀವಿ, ಅದ್ರದ್ದೊಂದು ಎಕ್ಸ್ಪೀರಿಯನ್ಸ್ ತೊಗೊಳ್ಬೇಕಾಗಿ ನಿಪಾನ್ ಕಡೆಯಿಂದ ಎಲ್ರಿಗೂ ಒಂದು ವಿನಂತಿ. ನಮಸ್ಕಾರ, ನನ್ನ ಹೆಸರು ಜಯಸಿಂಹ ಅಂತ. ನಾನು ರೀಜನಲ್ ಮ್ಯಾನೇಜರ್ ಸೌತ್ ಕರ್ನಾಟಕ ನೋಡ್ಕೊಳ್ತೀನಿ. ಸೊ ನಮ್ಮ ಸರ್ ಹೇಳ್ದಂಗೆ ಇವತ್ತು ಒಂದು ಒಳ್ಳೆ ಸುದಿನ. ನಾವು ಈ ಥರ ಒಂದು ಸ್ಟೋರನ್ನು ಹೊಳೆನರಸೀಪುರದಲ್ಲಿ ಓಪನ್ ಮಾಡಿದ್ದೀವಿ. ಈ ಥರ ಸ್ಟೋರ್ಗಳು ನಿಮಗೆ ಡಿಸ್ಟಿಕ್ ಹೆಡ್ ಕ್ವಾರ್ಟರ್ ಹಾಸನ ಇಲ್ವಾ ಮೈಸೂರು, ಬೆಂಗಳೂರು ಆ ಥರ ಕಡೆ ಸಿಗೋಕ್ಕೆ ನಿಮಗೆ ಸಿಗುತ್ತೆ. ಬಟ್ ಹೊಳೆನರಸೀಪುರ ಜನತೆಗೆ ನಾವು ಈ ಒಂದು ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಈ ಸ್ಟೋರ್ನ ಓಪನ್ ಮಾಡಿದ್ದೀವಿ. ನಮ್ಮ ಡೀಲರ್ ಆದಂತಹ ಸಚಿನ್ ಅವರು ಈ ಸ್ಟೋರನ್ನು ಇಲ್ಲಿ ಓಪನ್ ಮಾಡಿದ್ದಾರೆ ಇವತ್ತು. ಸೊ ಎಲ್ಲರೂ ಬಂದು, ನೀವು ವಿನಯ್ ಸರ್ ಹೇಳ್ದಂಗೆ ನೀವು ಪೇಂಟ್ ಮಾಡ್ಸೋಕ್ಕಿಂತ ಮುಂಚೆ ಬಂದು ಎಕ್ಸ್ಪೀರಿಯನ್ಸ್ ಮಾಡಿ ನೀವು ಪೇಂಟ್ ಮಾಡಿಸ್ಬೇಕು. ನೀವು ಪೇಂಟ್ಸ್ ಮಾಡಿದ್ಮೇಲೆ ನಿಮಗೆ ಅದನ್ನು ಉಪಯೋಗ ಬಂದು ನಿಮಗೆ ಗೊತ್ತಾಗುತ್ತೆ ಇದರ ಪ್ರಾಡಕ್ಟ್ ಎಷ್ಟು ಚೆನ್ನಾಗಿದೆ ಅಂತೇಳಿ. ಫಸ್ಟ್ ಬಂದು ಇಲ್ಲಿ ಚೆಕ್ ಮಾಡಿಕೊಂಡು ಆಮೇಲಿಂದ ಪೇಂಟ್ ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು. ಎಲ್ಲರಿಗೂ ಶುಭವಾಗಲಿ. ಥ್ಯಾಂಕ್ ಯು. ನಮಸ್ಕಾರ, ಹೆಸರು ಸಚಿನ್ ಅಂತ. ನಾನು SLV ಎಂಟರ್ಪ್ರೈಸಸ್ ಪ್ರೊಪ್ರೈಟರ್. ನಿಮಗೆಲ್ಲ ಗೊತ್ತಿರೋಂಗೆ ನಿಪಾನ್ ಪೇಂಟು ಬಂದ್ಬಿಟ್ಟು ಏಷ್ಯಾ ಖಂಡದಲ್ಲೇ ನಂಬರ್ 1 ಪೇಂಟ್. ನೀವು ನಮ್ಮ ಅಂಗಡಿಗೆ ಬಂದರೆ ನಿಮಗೆ ಯಾವ ಥರ ಪೇಂಟ್ ಹೊಡಿಬೋದು, ಯಾವ್ಯಾವ ಥರ ಎಲ್ಲ ಎಕ್ಸ್ಪೀರಿಯನ್ಸ್ ಝೋನ್ ಅಂತ ಮಾಡಿದ್ದೀವಿ. ಅದನ್ನು ಕಂಪ್ನಿಯವರು ನಮಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಮಾಡೋಕ್ಕೆ. ನೀವು ಇಲ್ಲಿ ಬಂದು ಟಚ್ ಆ್ಯಂಡ್ ಫೀಲ್, ನೀವು ಮುಟ್ಟಿ ಯಾವ ಥರ ನಮ್ಮ ಗೋಡೆ ಬರುತ್ತೆ ಅನ್ನೋದನ್ನು ನೀವು ಇಲ್ಲಿ ಫೀಲ್ ಮಾಡ್ಬೋದು. ಸೊ ನಾನು ಇಷ್ಟೇ ಹೇಳೋದು, ಯಾರು ಪೇಂಟ್ ತೊಗೋಬೇಕಾದ್ರೆ ಸುಮ್ಮನೆ ಹೋಗಿ ಬ್ಲೈಂಡಾಗಿ ತೊಗೋಬೇಡಿ. ಬಂದು ನೋಡಿ ನಿಮ್ಗೆ ಯಾವ ಥರ, ಆಮೇಲೆ ನಿಮ್ಗೆ ಬಜೆಟ್ ಫ್ರೆಂಡ್ಲಿ. ನಿಮ್ಗೆ ಅನ್ಕೊಂಡು ನಿಪಾನ್ ತುಂಬ ಕಾಸ್ಟ್ಲಿ ಪೇಂಟ್ ಏನಲ್ಲ, ನಿಮಗೆಲ್ಲ ಬಜೆಟಲ್ಲೂ ನಿಮಗೆ ಪೇಂಟ್ ಸಿಗುತ್ತೆ. ಎಲ್ಲ ಬನ್ನಿ, ನಾವು ನಿಮ್ಗೆ ಯಾವಾಗಲೂ ಸೇವೆ ಕೊಡೋಕ್ಕೆ ಸದಾ ಸಿದ್ಧ ಇರ್ತೀವಿ. ಡೈರಿ ಹಾಲಿನ ರೈತರ ಬಾಕಿ ಹಣ ಕೊಡದೆ ನೆಪ ಹೇಳಿಕೊಂಡು ಮುಂದೂಡುತ್ತಿದ್ದು ರೈತರು ಸಂಕಷ್ಟಕ್ಕೆ ಸಿಲುಕಿಕೊಂಡ ಪರಿಣಾಮ ಶ್ರೀ ಕೆಂಚಾಂಬಿಕೆ ನೇಗಿಲಯೋಗಿ ರೈತ ಬಂಧು ಆತ್ಮರಕ್ಷಕ ಸಂಘದ ವತಿಯಿಂದ ಕೆಳವಳ್ಳಿ ಹಾಲು ಉತ್ಪಾದಕರ ಮಹಿಳಾ ಸಂಘದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಕಲೇಶಪುರ ತಾಲೂಕಿನ ಕೂನಿಗನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೆಲವಳ್ಳಿ ಗ್ರಾಮದ ಕೆಲವಳ್ಳಿ ಹಾಲು ಉತ್ಪಾದಕರ ಮಹಿಳಾ ಸಂಘ 2011ನೇ ಸಾಲಿನಿಂದ ಸಂಘದ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಖಜಾಂಚಿ ಸೇರಿದಂತೆ ಆಡಳಿತ ಸಿಬ್ಬಂದಿ ವರ್ಗದವರು ಕಾರ್ಯನಿರ್ವಹಿಸುತ್ತಿದ್ದು, ಕಾಡ್ಲೂರು ಕೂಡಿಗೆ ಕೆಲವಳ್ಳಿ ಹಾಲು ಉತ್ಪಾದಕರ ಮಹಿಳಾ ಸಂಘಕ್ಕೆ ಪ್ರತಿದಿನ ಕಾಡ್ಲೂರು ಕೂಡಿಗೆ, ಕೆಲವಳ್ಳಿ, ಹೆಗ್ಗೋವೆ, ಹೈದೂರು, ಮುತ್ತಿಗೆಕಟ್ಟೆಹೊಳೆ, ಆನಗಳಲೆ, ಹೊಸಕೋಟೆ, ಕಿತಗೇರಿ ಸೇರಿದಂತೆ ಸುತ್ತಮುತ್ತಲ ಗ್ರಾಮದ ರೈತರು ಪ್ರತಿದಿನ ಸಂಘದ ಡೈರಿಗೆ ಹಾಲು ಹಾಕುತ್ತಿದ್ದು, ಕಳೆದ 2023ನೇ ನವೆಂಬರ್, ಡಿಸೆಂಬರ್ ತಿಂಗಳಿಂದ 2024ನೇ ಸಾಲಿನ ಮಾರ್ಚ್ವರೆಗೂ ಸುಮಾರು ಒಬ್ಬ ರೈತರಿಗೆ 30 ರಿಂದ 40 ಸಾವಿರ ರೂಪಾಯಿಗಳಂತೆ ನೀಡಬೇಕಾಗಿದ್ದು, ಒಟ್ಟು ಸುಮಾರು 4 ರಿಂದ 5 ಲಕ್ಷದವರೆಗೆ ರೈತರಿಗೆ ನೀಡಬೇಕಾದ ಹಣ ಬಾಕಿ ಇರುತ್ತದೆ ಎಂದು ಶ್ರೀ ಕೆಂಚಾಂಬಿಕೆ ನೇಗಿಲಯೋಗಿ ರೈತ ಬಂಧು ಆತ್ಮರಕ್ಷಕ ಸಂಘದ ಜಿಲ್ಲಾ ಉಪಾಧ್ಯಕ್ಷ ಜಯಣ್ಣ ಹೈದೂರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಚೆಟ್ಟಿಬಣ, ತಾಲೂಕು ಅಧ್ಯಕ್ಷ ರಮೇಶ್ ಪೂಜಾರಿ, ಶಿವಕುಮಾರ್ ಕೆಜಿ, ಗಣೇಶ್
ಗಣೇಶ್, ಸತೀಶ್ ಮಾದೇಗೌಡ, ಕಾರ್ಮಿಕರ ರೈತರ ಪರ ಹೋರಾಟಗಾರ್ತಿ ಸೌಮ್ಯ ಸೇರಿದಂತೆ ಇತರರು ಹಾಜರಿದ್ದರು. HCN ನ್ಯೂಸ್ ಸಕಲೇಶಪುರ. ನಾವಿವತ್ತು ಕೆಲವಳ್ಳಿ ಹಾಲು ಉತ್ಪಾದಕರ ಮಹಿಳಾ ಸಂಘದ ವತಿಯಿಂದ ಅನ್ಯಾಯ ಆಗಿರೋದ್ರ ಬಗ್ಗೆ ನಾವು ಇಲ್ಲಿ ಕಂಪ್ಲೇಂಟ್ ಮಾಡೋಕ್ಕಾಗಿ ಬಂದಿದ್ದೀವಿ. 2011ರಲ್ಲಿ ರಾಜಶೇಖರ್ ಅವರು ಒಂದು ಅಂದರೆ ಹಾಲಿನ ಇಲ್ಲಿ ಒಂದು ಡೈರಿ ಆಗಬೇಕಂತ ಒಂದು ಸಂಸ್ಥೆ ಓಪನ್ ಮಾಡಿದರು. ಆ ಸಂಸ್ಥೆಯಿಂದ ತುಂಬ ಜನಗಳಿಗೆ ಅನುಕೂಲ ಆಗಿತ್ತು. ರೈತರಿಗಾಗಲಿ ಅಥವಾ ಕೃಷಿಕರಿಗಾಗಲಿ, ಮಕ್ಕಳು ವಿದ್ಯಾಭ್ಯಾಸಕ್ಕಾಗಲಿ, ಆ ವಯಸ್ಸಾದವರಿಗೆ ಆಸ್ಪತ್ರೆ ಖರ್ಚಿಗಾಗಲಿ ಎಲ್ಲ ಉಪಯೋಗ ಆಗ್ತಿತ್ತು. ಚೆನ್ನಾಗಿ ನಡ್ಕೊ ಬರ್ತಾ ಇತ್ತು. ಅಲ್ಲಿ ಏನಾಗಿತ್ತು ಅಂದರೆ ಅದು ಸಕಲೇಶಪುರ ಭಾಗಕ್ಕೆ ಸೇರಿತ್ತು. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಬೇಲೂರು ತಾಲೂಕಿನ ಜೆ ಸುರಾಪುರ ಗ್ರಾಮದ 58 ವರ್ಷದ ಮಲ್ಲಿಕಾರ್ಜುನ್ ಇದೇ ಆಗಸ್ಟ್ 13ರಂದು ಬೈಕಿನಲ್ಲಿ ಜಮೀನಿಗೆ ಗೊಬ್ಬರ ತೆಗೆದುಕೊಂಡು ಹೊಲಕ್ಕೆ ಹೋಗುತ್ತಿದ್ದ ಸಂದರ್ಭ ಹಠಾತ್ ದಾಳಿ ನಡೆಸಿದ ಕಾಡಾನೆಯೊಂದು ಅವರನ್ನ ಸೊಂಡಿಲಿನಿಂದ ಎಸೆದು ತುಳಿದು ಗಾಯಗೊಳಿಸಿತ್ತು. ತಕ್ಷಣವೇ ಗ್ರಾಮಸ್ಥರು ಜಿಲ್ಲಾಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆ ಕೊಡಿಸಿ ನಂತರ ಖಾಸಗಿ ಆಸ್ಪತ್ರೆಗೆ ಹೆಚ್ಚಿನ ಚಿಕಿತ್ಸೆಗಾಗಿ ದಾಖಲಿಸಲಾಗಿದೆ. ಮಲ್ಲಿಕಾರ್ಜುನ ಸ್ಥಿತಿ ಗಂಭೀರವಾಗಿದ್ದ ಕಾರಣ 2 ದಿನಗಳ ಹಿಂದಷ್ಟೇ ಮನೆಗೆ ಕರೆತರಲಾಗಿತ್ತು. ಆನೆ ದಾಳಿಗೆ ತುತ್ತಾಗಿ ಕೇವಲ 15 ದಿನದಲ್ಲಿ ಸಾವನ್ನಪ್ಪಿದ್ದು, ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದ್ದು, ಗ್ರಾಮಸ್ಥರು ಹಾಗೂ ಕುಟುಂಬಸ್ಥರು ಅರಣ್ಯ ಇಲಾಖೆ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ ಹಿನ್ನೆಲೆ ಸ್ಥಳಕ್ಕೆ ವೃತ್ತ ನಿರೀಕ್ಷಕ ಸುಬ್ರಹ್ಮಣ್ಯ ಹಾಗೂ ಜಯರಾಮ್, ಪಿಎಸ್ಐ ಪ್ರವೀಣ್ ಕುಮಾರ್, ಅರೆಹಳ್ಳಿ ಪಿಎಸ್ಐ ಶೋಭಾ ಸ್ಥಳದಲ್ಲೇ ಮುಖಾಂ ಹೂಡಿ ಪರಿಸ್ಥಿತಿ ತಿಳಿಗೊಳಿಸಿದ್ರು. ನಂತರ ಮೃತದೇಹವನ್ನ ಮರಣೋತ್ತರ ಪರೀಕ್ಷೆ ನಡೆಸಿ ಕುಟುಂಬಸ್ಥರಿಗೆ ಹಸ್ತಾಂತರಿಸಲಾಯಿತು. ಆನೆ ದಾಳಿಯಿಂದ ಸಾವನ್ನಪ್ಪಿದ ಮಲ್ಲಿಕಾರ್ಜುನ ಕುಟುಂಬಕ್ಕೆ ಹಾಸನ ಉಪ ಸಂರಕ್ಷಣಾಧಿಕಾರಿಗಳ ನಿರ್ದೇಶನದಂತೆ ಬೇಲೂರು ವಲಯ ಅರಣ್ಯಾಧಿಕಾರಿ ವಿನಯ್ ಕುಮಾರ್ 15 ಲಕ್ಷ ರೂಪಾಯಿ ಪರಿಹಾರ ಚೆಕ್ ಅನ್ನು ಕುಟುಂಬಸ್ಥರಿಗೆ ಹಸ್ತಾಂತರಿಸಿದ್ರು. ಈ ಸಂದರ್ಭದಲ್ಲಿ ವಲಯ ಅರಣ್ಯಾಧಿಕಾರಿ ಯತೀಶ್ ಬಿಜಿ, ಸುಭಾಷ್, ಮಂಜೇಗೌಡ ಇತರರು ಹಾಜರಿದ್ದರು. HCN ನ್ಯೂಸ್ ಬೇಲೂರು. ಹಾಸನ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಹಾಗೂ ಆರ್ಟ್ ರೂಟ್ ಸ್ಟುಡಿಯೋ ವತಿಯಿಂದ ಸೆಪ್ಟೆಂಬರ್ 1ರಂದು ವಿಜುವಲ್ ವಿಷನ್ ಚಿತ್ರಕಲಾ ಸ್ಪರ್ಧೆ 2024 ಆಯೋಜಿಸಲಾಗಿದೆ ಎಂದು ಕಸಾಪ ಜಿಲ್ಲಾಧ್ಯಕ್ಷ ಡಾ HL ಮಲ್ಲೇಶ್ ಗೌಡ ತಿಳಿಸಿದರು. ಹಾಸನದಲ್ಲಿ ಮಾತನಾಡಿದ ಅವರು, ಸೆಪ್ಟೆಂಬರ್ 1ರ ಭಾನುವಾರ ಬೆಳಗ್ಗೆ 9ರಿಂದ 12ರವರೆಗೆ ಹಾಸನ ನಗರ ಸಮೀಪದ ಬೀಕಾಟಿಹಳ್ಳಿಯ ಶ್ರೀ ವೀರಾಂಜನೇಯ ದೇವಸ್ಥಾನದ ಹಿಂಭಾಗ ಇರುವ ಆರ್ಟ್ ರೂಟ್ ಸ್ಟುಡಿಯೋದಲ್ಲಿ ಚಿತ್ರಕಲಾ ಸ್ಪರ್ಧೆ ನಡೆಯಲಿದೆ ಎಂದರು. ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಹಾಗೂ ಹವ್ಯಾಸಿ ಕಲಾವಿದರಿಗೆ ಪ್ರತ್ಯೇಕ ವಿಭಾಗದಲ್ಲಿ ಸ್ಥಳದಲ್ಲೇ ಚಿತ್ರಕಲಾ ಸ್ಪರ್ಧೆ ನಡೆಯಲಿದ್ದು, ಸ್ಪರ್ಧೆಯಲ್ಲಿ 1ರಿಂದ 4ನೇ ತರಗತಿ ಮಕ್ಕಳು ತಮಗಿಷ್ಟವಾದ ಚಿತ್ರವನ್ನು ಬಿಡಿಸಬಹುದು. 5ರಿಂದ 7ನೇ ತರಗತಿ ವಿದ್ಯಾರ್ಥಿಗಳು ನಮ್ಮ ಪರಿಸರದ ಕುರಿತಾಗಿ, 8ರಿಂದ 10ನೇ ಹಾಗೂ ಕಾಲೇಜು ವಿದ್ಯಾರ್ಥಿಗಳು ನಮ್ಮ ಕಲೆ ಮತ್ತು ಸಂಸ್ಕೃತಿಯ, ಪರಿಸರ ಮತ್ತು ಜೀವನ ವೈವಿಧ್ಯತೆ ಕುರಿತಂತೆ ಹಾಗೂ ಹವ್ಯಾಸಿ ಕಲಾವಿದರು ತಮಗಿಷ್ಟವಾದ ಚಿತ್ರ ಬಿಡಿಸಬಹುದೆಂದು ತಿಳಿಸಿದರು. ಖ್ಯಾತ ಚಿತ್ರಕಲಾವಿದ ಕೆಟಿ ಶಿವಪ್ರಸಾದ್, ನಿರ್ಮಲಾ ಚಿತ್ರಕಲಾ ಶಾಲೆಯ ನಿವೃತ್ತ ಪ್ರಾಂಶುಪಾಲ ಕಾರದಕಟ್ಟಿ, ಖ್ಯಾತ ಚಿತ್ರಕಲಾವಿದ ಲಿಂಗದೇವರು, ಕಸಾಪ ಪದಾಧಿಕಾರಿಗಳ ಉಪಸ್ಥಿತಿಯಲ್ಲಿ ಕಾರ್ಯಕ್ರಮ ಜರುಗಲಿದ್ದು, ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಪ್ರತಿ ತರಗತಿವಾರು ಬಹುಮಾನ ನೀಡಲಾಗುವುದು ಎಂದರು. ಸ್ಪರ್ಧೆಯಲ್ಲಿ ಭಾಗವಹಿಸುವವರಿಗೆ 50 ರೂಪಾಯಿ ಪ್ರವೇಶ ಶುಲ್ಕ ನಿಗದಿಪಡಿಸಲಾಗಿದ್ದು, ಭಾಗವಹಿಸಿದ ಎಲ್ಲರಿಗೂ ಪ್ರಮಾಣಪತ್ರ ನೀಡಲಾಗುವುದು. ಸ್ಪರ್ಧೆಗೆ ಅಗತ್ಯವಿರುವ ಡ್ರಾಯಿಂಗ್ ಶೀಟ್ ಅನ್ನು ಆಯೋಜಕರು ನೀಡಲಿದ್ದು, ಉಳಿದ ಪರಿಕರಗಳನ್ನು ಸ್ಪರ್ಧಾಳುಗಳು ತರಬೇಕಿದೆ. ಹೆಚ್ಚಿನ ಮಾಹಿತಿಗಾಗಿ ಆರ್ಟ್ ರೂಟ್ ಸ್ಟುಡಿಯೋದ ಮುಖ್ಯಸ್ಥ ಹಾಗೂ ಚಿತ್ರಕಲಾವಿದ ಕೃಷ್ಣಾಚಾರಿ ಮೊಬೈಲ್ ಸಂಖ್ಯೆ 9740979438ಗೆ ಸಂಪರ್ಕಿಸಬಹುದಾಗಿದೆ ಎಂದರು. ಜಿಲ್ಲಾ ಕಸಾಪ ಗೌರವ ಕಾರ್ಯದರ್ಶಿ ಬಿಆರ್ ಬೊಮ್ಮೇಗೌಡ, ಕೋಶಾಧ್ಯಕ್ಷ ಜಯರಾಮ್, ಸಂಘಟನಾ ಕಾರ್ಯದರ್ಶಿ ಆರ್ಬಿ ಶಂಕರ್, ಹಾಸನ ತಾಲೂಕು ಅಧ್ಯಕ್ಷ ಮಮತೇಶ್, ಚಿತ್ರಕಲಾವಿದ ಕೃಷ್ಣಾಚಾರಿ ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಬರೀಬಹುದು, ವಿಷಯದ ಮಿತಿ ಇಲ್ಲ. ಅವರಿಗೆ ಪರಿಸರವನ್ನ ಕೇಂದ್ರವಾಗಿಟ್ಕೊಂಡು ಪರಿಸರದ ವಿಷಯವಾಗಿ ಚಿತ್ರ ಬರೀಬೇಕಾಗುತ್ತೆ. 8ನೇ ತರಗತಿಯಿಂದ 10ನೇ ತರಗತಿವರೆಗೆ ಕಾಲೇಜು ಮತ್ತು ಕಾಲೇಜು ವಿದ್ಯಾರ್ಥಿಗಳಿಗೆ ನಮ್ಮ ಕಲೆ ಮತ್ತು ನಮ್ಮ ಸಂಸ್ಕೃತಿ ಈ ವಿಷಯದ ಮೇಲೆ ಚಿತ್ರಕಲಾ ಸ್ಪರ್ಧೆ ಇರುತ್ತೆ. ಹವ್ಯಾಸಿ ಕಲಾವಿದರಿಗೂ ಕೂಡ ಚಿತ್ರಕಲಾ ಸ್ಪರ್ಧೆಯನ್ನು ಇಟ್ಕೊಂಡಿದ್ದಾರೆ. ಈ ಹವ್ಯಾಸಿ ಕಲಾವಿದರು ತಮ್ಮ ಇಚ್ಛೆಯ ಕುರಿತ ಹಾಗೆ ತಾವು ಇಚ್ಛೆ ಪಟ್ಟಂತಹ ಚಿತ್ರವನ್ನು ಬರೀಬಹುದು. ಅವರಿಗೆ ಕೂಡ ವಿಷಯದ ಮಿತಿ ಇಲ್ಲ. ಇಷ್ಟು ಸ್ಪರ್ಧೆಗಳು 9 ಗಂಟೆಯಿಂದ 12 ಗಂಟೆಯವರೆಗೆ ನಡೀತದೆ. ಸಾಹಿತ್ಯ ಪರಿಷತ್ತಿನ ಒಂದು ಸಹಯೋಗದೊಂದಿಗೆ ಈ ನಮ್ಮ ಆರ್ಟ್ ರೂಟ್ ಸ್ಟುಡಿಯೋ ಇರ್ತಕ್ಕಂಥ ಕಲಾ ಸಂಸ್ಥೆ ಆವರಣದಲ್ಲಿ ಈ ಕಾರ್ಯಕ್ರಮವನ್ನು ಆಯ್ಕೊಂಡಿದ್ದೇವೆ. ಅದು
ಬಿಕಾಟೆಹಳ್ಳಿ ಕೊಪ್ಪಲು. ಹೌದು ಕೃಷ್ಣಾಚಾರ್ ಅಂತ ಹೇಳಿ ನಮ್ಮ ಸ್ನೇಹಿತರು, ಪರಿಷತ್ತಿನ ಎಲ್ಲ ಕಾರ್ಯಕ್ರಮಗಳಲ್ಲೂ ಅವರು ತಮ್ಮ ಸಹಯೋಗವನ್ನ ಸಹಾಯ ಮಾಡ್ಕೊಂಡಿದ್ದಾರೆ. ಅವರು ದೆಹಲಿಯಲ್ಲಿ ಅರುಣ್ ಕುಮಾರ್ ಅನ್ನುವಂಥ ಅಂತಾರಾಷ್ಟ್ರೀಯ ಕಲಾವಿದರೊಟ್ಟಿಗೆ ಒಂದು ಪರಿಣತಿಯನ್ನ ಪಡ್ಕೊಂಡು ಅವರ ಸಂಪರ್ಕದಲ್ಲಿ ಆ ನೈಪುಣ್ಯತೆಯನ್ನು ಪಡ್ಕೊಂಡಿರ್ತಕ್ಕಂಥ ಸ್ನೇಹಿತರು. ಇವತ್ತಿನ ಆ ದಿನದ ಕಾರ್ಯಕ್ರಮದಲ್ಲಿ ನಮ್ಮ ಮುಖ್ಯ ಅತಿಥಿಗಳಾಗಿ KT ಶಿವಪ್ರಸಾದ್ ಇರ್ತಾರೆ, ಆಮೇಲೆ ಕಾರದಕಟ್ಟಿಯವರು ಇರ್ತಾರೆ. ಅರ್ಚಕರು ಮೃತರಾದರೆ 2 ಲಕ್ಷ ಪರಿಹಾರ ಹಾಗೂ ಅರ್ಚಕರ ಮಕ್ಕಳ ಶಿಕ್ಷಣಕ್ಕಾಗಿ ವಿದ್ಯಾರ್ಥಿ ವೇತನ ನೀಡಬೇಕೆಂದು ತಾಲೂಕು ಹಿಂದೂ ದೇವಾಲಯಗಳ ಅರ್ಚಕರ ಸಂಘದ ಅಧ್ಯಕ್ಷ ಶ್ರೀಧರಮೂರ್ತಿ ತಿಳಿಸಿದರು. ಬೆಂಗಳೂರಿನಲ್ಲಿರುವ ಹಿಂದೂ ಧಾರ್ಮಿಕ ಸಂಸ್ಥೆಗಳ ಮತ್ತು ಧರ್ಮದಾಯ ದತ್ತಿ ಇಲಾಖೆಯ ಶ್ರೀ ಮಿಂಟು ಆಂಜನೇಯ ಭವನದಲ್ಲಿ ನೂತನ ಆಯುಕ್ತ ಡಾ ವೆಂಕಟೇಶ್ ಅವರನ್ನ ಭೇಟಿ ಮಾಡಿ ಮಾತನಾಡಿದರು. ಈಗಾಗಲೇ ಸರ್ಕಾರ ಅರ್ಚಕರ ಅನುಕೂಲಕ್ಕೆ ಸಾಕಷ್ಟು ಆದೇಶವನ್ನ ಮಾಡಿದೆ, ಆದರೂ ಅದು ಕಾರ್ಯರೂಪಕ್ಕೆ ಬರುತ್ತಿಲ್ಲ. ದಯಮಾಡಿ ಸರ್ಕಾರ ಆದೇಶದಂತೆ ಎಲ್ಲಾ ಸೌಲಭ್ಯಗಳನ್ನು ನೀಡಬೇಕೆಂದು ಮನವಿ ಮಾಡಿದರು. ಆಶ್ರಯ ಮನೆ ಯೋಜನೆಯಲ್ಲಿ ಮನೆ ನಿರ್ಮಾಣ ಮಾಡಿಕೊಳ್ಳಲು ಸರ್ಕಾರ ಸುತ್ತೋಲೆ ನೀಡಿದೆ, ಅದು ಜಾರಿಗೆ ಬಂದಿಲ್ಲ. ಅರ್ಚಕರ ಕುಟುಂಬದವರನ್ನ ಹೊರತುಪಡಿಸಿ ಬೇರೆಯವರನ್ನ ಸರ್ಕಾರದ ಅಧೀನದಲ್ಲಿ ದೇವಸ್ಥಾನಕ್ಕೆ ನೇಮಕ ಮಾಡಿಕೊಳ್ಳುವಂತಿಲ್ಲ. ಆದರೂ ಕೆಲ ಜಿಲ್ಲೆಯಲ್ಲಿ ಸರ್ಕಾರ ಆದೇಶವನ್ನ ಬದಿಗಿಟ್ಟು ವಿಎ ಹಾಗೂ ಆರ್ಐಗಳು ಹೊಸಬರಿಗೆ ನೀಡುತ್ತಿದ್ದಾರೆ. ಈ ಬಗ್ಗೆ ತಾವು ಗಮನ ಹರಿಸಬೇಕು ಎಂದರು. ಅರ್ಚಕರು ಮೃತರಾದರೆ 2 ಲಕ್ಷ ಪರಿಹಾರ ನೀಡಲಾಗುವುದೆಂದು ಏಕೆ 3 ವರ್ಷದ ಹಿಂದೆ ಇಲಾಖೆ ಆಯುಕ್ತರು ಆದೇಶ ಮಾಡಿದ್ದು ಅದು ಕಾರ್ಯರೂಪಕ್ಕೆ ಬಂದಿಲ್ಲ. ದೇವಾಲಯದ ಹೆಸರಲ್ಲಿರುವ ಆಸ್ತಿಯನ್ನ ಅನ್ಯರು ತಮ್ಮ ಹೆಸರಿಗೆ ಖಾತೆ ಮಾಡಿಸಿಕೊಂಡಿದ್ದಾರೆ. ಇದು ಪುನಃ ದೇವಾಲಯದ ಹೆಸರಿಗೆ ಅಥವಾ ದೇವಾಲಯ ಪೂಜೆ ಮಾಡುವ ಅರ್ಚಕರ ಹೆಸರಿಗಾಗಬೇಕು. ಈ ಬಗ್ಗೆ ತಾಲೂಕು ಆಡಳಿತಗಳು ಗಮನ ಹರಿಸುತ್ತಿಲ್ಲ ಎಂದರು. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಮುಜರಾಯಿ ಮಂತ್ರಿ ರಾಮಲಿಂಗಾರೆಡ್ಡಿ ಅರ್ಚಕರ ಅನುಕೂಲಕ್ಕಾಗಿ ರಿಯಾಯಿತಿ ದರದಲ್ಲಿ ಯಾತ್ರೆಗೆ ಅವಕಾಶ ನೀಡಿದ್ದಾರೆ. ಆದರೆ ಜಿಲ್ಲಾಡಳಿತದಿಂದ ಸಹಕಾರ ದೊರೆಯುತ್ತಿಲ್ಲ. ಜಿಲ್ಲಾ ಕೇಂದ್ರದಲ್ಲಿನ ಮುಜರಾಯಿ ತಹಸೀಲ್ದಾರ್ ಕಚೇರಿಗೆ ಸರ್ಕಾರಿ ಆದೇಶ ತಲುಪಿಲ್ಲ ಎಂದು ಹೇಳುತ್ತಿದ್ದಾರೆ. ಅರ್ಚಕರೇ ಸರ್ಕಾರ ಆದೇಶ ನೀಡಿದರೂ ಅದನ್ನು ಸ್ವೀಕರಿಸುತ್ತಿಲ್ಲ. ಆಯುಕ್ತರ ಕಚೇರಿಯಿಂದ ಆದೇಶ ಬಂದ ಬಳಿಕ ಯಾತ್ರೆಗೆ ಅವಕಾಶ ನೀಡಲಾಗುವುದು ಎನ್ನುತ್ತಿದ್ದಾರೆ ಎಂದರು. ಅರ್ಚಕರ ಸಂಘದವರಿಂದ ಸಮಸ್ಯೆಯನ್ನು ಆಲಿಸಿ ಆಯುಕ್ತ ಡಾ ವೆಂಕಟೇಶ್ ಮಾತನಾಡಿ, ಸರ್ಕಾರ ಆದೇಶ ಮಾಡಿರುವುದನ್ನ ಜಿಲ್ಲಾಧಿಕಾರಿಗಳ ಮೂಲಕ ಮುಜರಾಯಿ ಇಲಾಖೆಗೆ ಅಧಿಕಾರಿಗಳಿಗೆ ತಲುಪಿಸಲಾಗುವುದು. ಸರ್ಕಾರ ಆದೇಶದ ಅನ್ವಯ ಎಲ್ಲ ಯೋಜನೆಗಳನ್ನು ಸಕಾಲಕ್ಕೆ ಅರ್ಚಕರಿಗೆ ತಲುಪಿಸಲಾಗುವುದು. ಅರ್ಚಕರು ಸಮಸ್ಯೆಗಳನ್ನು ಹೊತ್ತು ಬೆಂಗಳೂರಿಗೆ ಬರುವುದು ಬೇಡ. ಪ್ರತಿ 3 ತಿಂಗಳಿಗೆ ಒಮ್ಮೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಮಸ್ಯೆ ತಿಳಿದು ಬಗೆಹರಿಸುತ್ತೇನೆ ಎಂದರು. ಬೆಂಗಳೂರು, ಮೈಸೂರು ಸೇರಿದಂತೆ ಸಾಕಷ್ಟು ಸರ್ಕಾರಿ ದೇವಾಲಯಗಳ ಸುತ್ತ ಒತ್ತುವರಿ ಮಾಡಿಕೊಂಡಿದ್ದಾರೆ. ಅದನ್ನು ಬಿಡಿಸಲಾಗುವುದು. ಈ ಬಗ್ಗೆ ಅರ್ಚಕರು ಇಲಾಖೆಯ ಮೂಲಕ ಮಾಹಿತಿ ನೀಡಿದರೆ ಸರ್ವೆ ಕಾರ್ಯ ಮಾಡಿಸಲಾಗುತ್ತದೆ. ಸಕಾಲಕ್ಕೆ ಅರ್ಚಕರ ಗೌರವ ಧನವನ್ನು ಪ್ರತಿ ತಿಂಗಳು ಬಿಡುಗಡೆ ಮಾಡಲಾಗುತ್ತೆ. ಅರ್ಚಕರ ಆಧಾರ್ ನಂಬರ್ ಹಾಗೂ ಬ್ಯಾಂಕ್ ಖಾತೆ ನಂಬರ್ ಲಿಂಕ್ ಮಾಡುವ ಮೂಲಕ ನೇರವಾಗಿ ಗೌರವ ಧನ ಖಾತೆಗೆ ಜಮೆ ಆಗುವಂತೆ ಮಾಡಲಾಗುವುದು ಎಂದರು. ಅರ್ಚಕ ಸಂಘದ ಉಪಾಧ್ಯಕ್ಷ ಪುಟ್ಟಸ್ವಾಮಯ್ಯ, ಕಾರ್ಯದರ್ಶಿ ರಾಮಚಂದ್ರಪ್ಪ, ನುಗ್ಗೇಹಳ್ಳಿ ಹೋಬಳಿ ಉಪಾಧ್ಯಕ್ಷ ಆನಂದ್, ಶ್ರವಣಬೆಳಗೊಳ ಹೋಬಳಿ ನಾಗರಾಜು ಸಿಂಗ್, ಪದಾಧಿಕಾರಿಗಳಾದ ಯೋಗಾನಂದ್, ಕಿರಣ್ ಕುಮಾರ್, ಬಸವರಾಜ್, ಗೀತಾರಾಜು, ವೆಂಕಟಾಚಲಯ್ಯ ಹಾಗೂ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್, ಚನ್ನರಾಯಪಟ್ಟಣ. ಸಮಸ್ಯೆಗಳು ನನ್ನ ಗಮನಕ್ಕೆ ಬಂದಿದ್ದಾವೆ. ಈ ಸಮಸ್ಯೆಗಳಲ್ಲಿ ಪ್ರಮುಖವಾಗಿ ನಿಮ್ಗೆ ಏನು ಕಾನೂನುಬದ್ಧವಾಗಿ ತಲುಪಬೇಕಾಗಿರೋದು, ತಸ್ತಿ ಗಣ ಇರ್ಬೋದು ಅಥವಾ ತೀರ್ಥಯಾತ್ರೆ ಇರ್ಬೋದು, ನೀವು ದಕ್ಷಿಣ ಯಾತ್ರೆ ಇರ್ಬೋದು, ಅವುಗಳೆಲ್ಲ ಸರಳೀಕರಣ ಆಗಬೇಕು ಮತ್ತು ಜಾಗೃತಿ ಮೂಡಿಸಬೇಕು ಅಂತ ಹೇಳಿದ್ದೀರ. ಅವುಗಳನ್ನೆಲ್ಲ ಆದ್ಯತೆ ಮೇರೆಗೆ ತೆಗೆದುಕೊಳ್ತೇವೆ. ಮತ್ತು ಅರ್ಚಕರ ಮಕ್ಕಳಿಗೆ ವಿದ್ಯಾರ್ಥಿ ವೇತನ ತಲುಪೋದು ಕೂಡ ವಿಳಂಬ ಆಗ್ತಾಯಿದೆ. ಮತ್ತು ಮರಣ ಹೊಂದಿದವರಿಗೆ ಏನು 2 ಲಕ್ಷ ಕೊಡಬೇಕಾಗಿರುತ್ತೆ, ಅದು ಕೂಡ ತಲುಪ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀರಾ. ಈಗಾಗಲೇ ನಾನು ನಮ್ಮ ಸಂಬಂಧಪಟ್ಟವರಿಗೆ ಸಭೆಯನ್ನು ಮಾಡಿಸಿದ್ದೇನೆ. ಬಟ್ ಇನ್ನೂ ಜಾಗೃತಿ ಮೂಡಿಸಬೇಕು ಅಂತ ಹೇಳಿ ನಾನೇ ಪ್ಲ್ಯಾನ್ ಮಾಡಿದ್ದೀನಿ. ಶಿವಮೊಗ್ಗದಲ್ಲಿ ನಡೆದ 5ನೇ ಅಂತಾರಾಷ್ಟ್ರೀಯ ಮಟ್ಟದ ಕರಾಟೆ ಪಂದ್ಯಾವಳಿಯಲ್ಲಿ ಬೇಲೂರಿನ ವಜ್ರಕಾಯ ಬಾಕ್ಸಿಂಗ್ ಮತ್ತು ಕರಾಟೆ ಅಸೋಸಿಯೇಷನ್ನ ಕರಾಟೆ ಪಟುಗಳು ಭಾಗವಹಿಸಿ ಚಿನ್ನ, ಬೆಳ್ಳಿ ಮತ್ತು ಕಂಚಿನ ಪದಕಗಳನ್ನು ಗೆದ್ದು ಸಾಧನೆ ಮಾಡಿದ್ದಾರೆ. ಬೇಲೂರಿನ ವಜ್ರಕಾಯ ಸಂಸ್ಥೆಯ ಮುಖ್ಯ ಶಿಕ್ಷಕ ಕೌಶಿಕ್ ರಾವ್ ಮತ್ತು ಸಹ ಶಿಕ್ಷಕರಾದ ಶಶಿಕುಮಾರ್, ಸಾತ್ವಿಕ್ ಗೌಡ ಹಾಗೂ ಹರ್ಷಿತ್ ಮಾತನಾಡಿ, ಕಥಾ ವಿಭಾಗದಲ್ಲಿ ಚಿನ್ನದ ಪದಕದೊಂದಿಗೆ ಪ್ರಥಮ ಸ್ಥಾನವನ್ನು ಚಿನ್ಮಯ್, ಸಮರ್ಥ್, ಮೋಹಿತ್ ಕುಮಾರ್, ತುಷಿತಾ, ಆರ್ಯನ್ ಪಡೆದುಕೊಂಡರೆ ಬೆಳ್ಳಿ ಪದಕದೊಂದಿಗೆ ದ್ವಿತೀಯ ಸ್ಥಾನವನ್ನು ಶಾಂಭವಿ, ಸನ್ನಿಧಿ, ಗೌಸಿಯಾ, ದೈವಿಕ್ ಮತ್ತು ಅಮೂಲ್ಯ ಪಡೆದುಕೊಂಡಿದ್ದಾರೆ. ಕುಮಿತ ವಿಭಾಗದಲ್ಲಿ ಪ್ರಥಮ ಸ್ಥಾನವನ್ನು ಚಿನ್ಮಯ್, ಸಮರ್ಥ್, ಶಾಂಭವಿ ಹಾಗೂ ದ್ವಿತೀಯ ಸ್ಥಾನವನ್ನು ಯುವರಾಜ್, ಮೋಹಿತ್ ಕುಮಾರ್, ಸನ್ನಿಧಿ, ಆರ್ಯನ್ ಹಾಗೂ ತೃತೀಯ ಸ್ಥಾನವನ್ನು ತುಷಿತಾ, ಗೌಸಿಯಾ, ದೈವಿಕ್, ನಹೀಂ, ಅಮೂಲ್ಯ ಅವರು ಪಡೆದುಕೊಂಡಿದ್ದಾರೆ.
ಬ್ಲಾಕ್ ಬೆಲ್ಟ್ ವಿಭಾಗದಲ್ಲಿ ಕರಾಟೆ ಪಟು ಪ್ರಸಾದ್ ಕತ್ ಮತ್ತು ಕುಮಿತೆ ವಿಭಾಗದಲ್ಲಿ ಚಿನ್ನದ ಪದಕದೊಂದಿಗೆ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿರುತ್ತಾರೆ. ಇದೇ ಸಂದರ್ಭದಲ್ಲಿ ಮಾತನಾಡಿದ ಮೌಂಟ್ ಕಾರ್ಮೆಲ್ ಶಾಲೆಯ ಪ್ರಾಂಶುಪಾಲ ಪ್ರಕಾಶ್, ವಜ್ರಕಾಯ ಬಾಕ್ಸಿಂಗ್ ಮತ್ತು ಕರಾಟೆ ಶಾಲೆಯ ಮಕ್ಕಳು ರಾಜ್ಯ, ರಾಷ್ಟ್ರ ಮತ್ತು ಅಂತಾರಾಷ್ಟೀಯ ಮಟ್ಟದ ಕರಾಟೆ ಪಂದ್ಯಾವಳಿಗಳಲ್ಲಿ ಭಾಗವಹಿಸಿ ಅತ್ಯುತ್ತಮ ಸಾಧನೆ ಮಾಡಿದ್ದು, ಮೌಂಟ್ ಕಾರ್ಮೆಲ್ ಶಾಲೆ ಮಕ್ಕಳು ಇದರಲ್ಲಿ ಭಾಗವಹಿಸಿದ್ದು ಪದಕ ಮತ್ತು ಪಾರಿತೋಷಿಕಗಳನ್ನು ಪಡೆದುಕೊಂಡಿರುವುದು ಶಾಲೆಯ ಹಿರಿಮೆಯನ್ನು ಹೆಚ್ಚಿಸಿದೆ ಎಂದರು. ಈ ಪಂದ್ಯಾವಳಿಯಲ್ಲಿ ಶ್ರೀಲಂಕಾ, ನೇಪಾಳ, ಅಮೆರಿಕ ಮತ್ತು ಭಾರತದ ವಿವಿಧ ರಾಜ್ಯಗಳಿಂದ ಕರಾಟೆ ಪಟುಗಳು ಭಾಗವಹಿಸಿದ್ದು, ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಅಮೆರಿಕದ ಗ್ರ್ಯಾಂಡ್ ಮಾಸ್ಟರ್ ಪೀರೆ ಎಫ್ ಮೌಲೆ, ಕರ್ನಾಟಕ ರಾಜ್ಯದ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಮಂತ್ರಿ ಎಸ್ ಮಧು ಬಂಗಾರಪ್ಪ, ಸಂಸದ ಬಿವೈ ವಿಜಯೇಂದ್ರ, ಶ್ರೀಲಂಕಾದ ಮುಖ್ಯ ತರಬೇತುಗಾರ ಮೆಂಡೋನ್ಸಾ, ಕರ್ನಾಟಕ ರಾಜ್ಯ ಕರಾಟೆ ಅಸೋಸಿಯೇಷನ್ ಅಧ್ಯಕ್ಷ ಅಲ್ತಾಫ್ ಪಾಷಾ ಹಾಗೂ ಪಂದ್ಯಾವಳಿ ಆಯೋಜಕ ಶಿವಮೊಗ್ಗ ವಿನೋದ್ ಉಪಸ್ಥಿತರಿದ್ದರು. HCN ನ್ಯೂಸ್ ಬೇಲೂರು. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ಭಟ್ ರವರು MS ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ? ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಇಂದೇ ಭೇಟಿ ನೀಡಿ. ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಲೈಂಗಿಕ ದೌರ್ಜನ್ಯಕ್ಕೊಳಗಾದ ಸಂತ್ರಸ್ತೆ ಅಪಹರಣದ ಪ್ರಕರಣದಲ್ಲಿನ ಮೊದಲನೇ ಆರೋಪಿ ಜೆಡಿಎಸ್ ಶಾಸಕ HD ರೇವಣ್ಣಗೆ ವಿಚಾರಣಾಧೀನ ನ್ಯಾಯಾಲಯ ಜಾಮೀನು ಮಂಜೂರು ಮಾಡಿರುವ ಆದೇಶವನ್ನು ಕರ್ನಾಟಕ ಹೈಕೋರ್ಟ್ ಬುಧವಾರ ಎತ್ತಿ ಹಿಡಿದಿದೆ. ವಿಚಾರಣಾಧೀನ ನ್ಯಾಯಾಲಯವು ಜೆಡಿಎಸ್ ಮುಖಂಡ HD ರೇವಣ್ಣಗೆ ಜಾಮೀನು ಮಂಜೂರು ಮಾಡಿರುವುದನ್ನು ಪ್ರಶ್ನಿಸಿ ವಿಶೇಷ ತನಿಖಾ ದಳ ಸಲ್ಲಿಸಿದ್ದ ಅರ್ಜಿಯನ್ನು ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರ ಏಕಸದಸ್ಯ ಪೀಠ ವಜಾ ಮಾಡಿದೆ. ಆಗಸ್ಟ್ 1ರಂದು ವಾದ ಆಲಿಸಿ ಕಾಯ್ದಿರಿಸಿದ್ದ ಆದೇಶವನ್ನು ನ್ಯಾಯಾಲಯ ಪ್ರಕಟಿಸಿತು. ರೇವಣ್ಣ ಪರವಾಗಿ ವಾದಿಸಿದ ಹಿರಿಯ ವಕೀಲ ಸಿವಿ ನಾಗೇಶ್ ಅವರು, ಇಡೀ ಘಟನೆ ನೋಡಿದ್ರೆ ಇಲ್ಲಿ IPC ಸೆಕ್ಷನ್ 364A ಅನ್ವಯಿಸುವುದಿಲ್ಲ. ಪ್ರಕರಣದಲ್ಲಿ ಯಾವುದೇ ಆರೋಪಿಯು ಸಂತ್ರಸ್ತೆಗೆ ಯಾವುದೇ ಹಾನಿ ಮಾಡಿಲ್ಲ, ಬೆದರಿಕೆ ಹಾಕಿಲ್ಲ ಎಂಬುದು ವಿಚಾರಣಾಧೀನ ನ್ಯಾಯಾಲಯ ಸ್ಪಷ್ಟವಾಗಿ ಆದೇಶದಲ್ಲಿ ದಾಖಲಿಸಿದೆ ಎಂದಿದ್ದರು. ರೇವಣ್ಣ ಪರವಾಗಿ ವಕೀಲ ಜಿ ಅರುಣ್ ವಕಾಲತು ಹಾಕಿದ್ರು. HCN ನ್ಯೂಸ್ ಹಾಸನ್. ರಾಜಬೀದಿಯಲ್ಲೇ ಕಳ್ಳ ಕೈ ಚಳಕ ತೋರಿದು ಕೇವಲ 2 ನಿಮಿಷದಲ್ಲಿ 30,000 ಹಣ ಎಗರಿಸಿ ಪರಾರಿಯಾಗಿರುವ ಘಟನೆ ಸಕಲೇಶಪುರ ಪಟ್ಟಣದಲ್ಲಿ ನಡೆದಿದೆ. ಸಕಲೇಶಪುರ ಪಟ್ಟಣದ ರಾಜಬೀದಿಯಲ್ಲಿ ಮತ್ತೊಮ್ಮೆ ಮೊಬೈಲ್ ಅಂಗಡಿಯಲ್ಲಿ ಕಳ್ಳರು ತಮ್ಮ ಚಾಣಾಕ್ಷತನ ಮೆರೆದು ಕಳ್ಳತನ ಮಾಡಿರುವುದು ಬೆಳಕಿಗೆ ಬಂದಿದೆ. SBI ಬ್ಯಾಂಕಿನ ಮುಂಭಾಗದಲ್ಲಿ ಸೂರಜ್ ಎಂಬುವರ ಮೊಬೈಲ್ ಅಂಗಡಿಗೆ ಬೆಳಗಿನ ಜಾವ ಸುಮಾರು 3 ಗಂಟೆ ಸುಮಾರಿಗೆ ಏಕಾಏಕಿ ಅಂಗಡಿಯ ರೋಲಿಂಗ್ ಶಟರ್ಗೆ ಹಾರೆಯಿಂದ ಮೀಟಿ ಒಳಗೆ ಪ್ರವೇಶಿಸಿ ಖತರ್ನಾಕ್ ಕಳ್ಳ ತಾನು ತಂದಿದ್ದ ಸ್ಕ್ರೂ ಡ್ರೈವರ್ ಸಹಾಯದೊಂದಿಗೆ ಕೇವಲ 2 ನಿಮಿಷದಲ್ಲಿ ಅಂಗಡಿಯ ಗಲ್ಲಪೆಟ್ಟಿಗೆ ತೆಗೆದು ಸುಮಾರು 30,000 ಹಣ ಲಪಟಾಯಿಸಿ ಪರಾರಿಯಾಗಿದ್ದಾನೆ. ಕಳ್ಳತನದ ದೃಶ್ಯ ಅಂಗಡಿಯ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು, ತನ್ನ ಮುಖ ಚಹರೆಯನ್ನ ಮರೆಮಾಚೋದಕ್ಕಾಗಿ ಟೋಪಿಯನ್ನ ಧರಿಸಿ ಕ್ಯಾಮೆರಾ ಕಣ್ಣಿಗೆ ಮುಖ ಕೊಡದೆ ಹಣದ ಸಮೇತ ಪರಾರಿಯಾಗಿದ್ದಾನೆ. ಸ್ಥಳಕ್ಕೆ ನಗರ ಠಾಣಾ ಪೊಲೀಸರು ಭೇಟಿ ನೀಡಿ ಪರಿಶೀಲಿಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಪಟ್ಟಣದಲ್ಲಿ ಕಳ್ಳತನದ ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದ್ದು, ಈ ಘಟನೆಯಿಂದ ವರ್ತಕರಲ್ಲಿ ನೆಮ್ಮದಿ ಇಲ್ಲದ ವಾತಾವರಣ ಸೃಷ್ಟಿಯಾಗಿದೆ. ರಾತ್ರಿ ಗಸ್ತು ಪೊಲೀಸಿನವರು ಮಾಡುತ್ತಿರೋದಾದ್ರೂ ಏನೆಂದು ಸಾರ್ವಜನಿಕರ ಪ್ರಶ್ನೆಯಾಗಿದೆ. HCN ನ್ಯೂಸ್ ಸಕಲೇಶಪುರ. ಹಾಸನ ತಾಲೂಕಿನ ದುದ್ದ ಹೋಬಳಿಯ ಮೈಲನಹಳ್ಳಿಯಲ್ಲಿ ಕೃಷಿ ಮಹಾವಿದ್ಯಾಲಯ ಕಾರೆಕೆರೆ ಹಾಸನ ಅಂತಿಮ ವರ್ಷದ ಕೃಷಿ ವಿದ್ಯಾರ್ಥಿಗಳು ತಮ್ಮ ಗ್ರಾಮದಲ್ಲಿ ಜೈವಿಕ ಇಂಧನಗಳ ಮಹತ್ವ ಎಂಬ ಕಾರ್ಯಕ್ರಮ ಹಮ್ಮಿಕೊಂಡಿದ್ರು. ಈ ಕಾರ್ಯಕ್ರಮಕ್ಕೆ ಸಂಪನ್ಮೂಲ ವ್ಯಕ್ತಿಗಳಾಗಿ ರಘುಕುಮಾರ್ ಮತ್ತು ಚಂದ್ರಣ್ಣ, ಜೈವಿಕ ಇಂಧನ ಉದ್ಯಾನವನ ಮಡೆನೂರು ಅವರು ಭಾಗವಹಿಸಿದ್ರು. ಇವರೊಂದಿಗೆ ಗ್ರಾಮದ ಮುಖ್ಯಸ್ಥರಾದ ಮಂಜೇಗೌಡ, ರವಿ ಮತ್ತು ಕೃಷ್ಣಪ್ಪ ಉಪಸ್ಥಿತರಿದ್ದರು. ಈ ಕಾರ್ಯಕ್ರಮದಲ್ಲಿ ಮಾತನಾಡಿದ ರಘುಕುಮಾರ್ ಅವರು, ರೈತರಿಗೆ ಜೈವಿಕ ಇಂಧನ ಎಂದರೇನು ಹಾಗೂ ಹೊಂಗೆ, ಹಿಪ್ಪೆ, ಬೇವು, ಸೂರಹೊನ್ನೆ, ಸೇಮರುಬ್ಬ ಮುಂತಾದ ಮರಗಳಿಂದ ಜೈವಿಕ ಇಂಧನ ಪಡೆಯುವುದು ಹೇಗೆ ಹಾಗೂ ಜೈವಿಕ ಇಂಧನ ಮರಗಳಿಂದಾಗುವ ಉಪಯೋಗಗಳನ್ನು ತಿಳಿಸಿಕೊಟ್ಟರು. ಇತ್ತೀಚಿನ ಪರಿಸ್ಥಿತಿಯಲ್ಲಿ ಪೆಟ್ರೋಲ್, ಡೀಸೆಲ್ ಬಳಕೆ ಹೆಚ್ಚಾಗಿರುವುದರಿಂದ ಪರಿಸರ ಮಾಲಿನ್ಯ ಹೆಚ್ಚಾಗುತ್ತಿದ್ದು, ಈ ಮಾಲಿನ್ಯ ಕಾರಕಗಳಿಗೆ ಪರ್ಯಾಯವಾಗಿ ಜೈವಿಕ ಇಂಧನಗಳ ಸಸ್ಯಗಳನ್ನು ಬಳಸುವ ಬಗ್ಗೆ ರೈತರಿಗೆ ತಿಳಿಸಿಕೊಟ್ಟರು. ಕಾರ್ಯಕ್ರಮದ ಕೊನೆಯಲ್ಲಿ ರೈತರು ಕೇಳಿದ ವಿವಿಧ ಪ್ರಶ್ನೆಗಳಿಗೆ ಸೂಕ್ತ ಉತ್ತರವನ್ನ ನೀಡಿದ್ರು. ಈ ಕಾರ್ಯಕ್ರಮದಲ್ಲಿ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ರು. HCN ನ್ಯೂಸ್ ಹಾಸನ್. ಶ್ರೀಗಂಧ, ಬೀಟೆ, ವನ್ನೆ, ಮಹಾಗನಿ, ರಕ್ತಚಂದನ ಕೊಡಿ ಸರ್ ಅಂತ ಕೇಳ್ತಾರೆ.
ಇರ್ಬೋದು, ಅವು ಬೆಲೆ ಬಾಳುವಂತ ಮರಗಿಡಗಳೇ. ಆದ್ರೆ ಈ ಜೈವಿಕ ಇಂಧನ ಗಿಡಗಳು ಏನಿದೆ ಅಂತ ಹೇಳ್ತಿದ್ದೀನಿ, ಹೊಂಗೆ ಮರ, ಬೇವಿನ ಮರ, ಇತ್ವೆ ಮರ, ಇವು ನಮ್ಮ ಜೀವನಕ್ಕೆ ಮುಂದೆ ಪೀಳಿಗೆಗೆ ಬೇಕಾದಂತ ಸಸ್ಯ ಸಂಪನ್ಮೂಲಗಳು. ಇವನ್ನ ನಮ್ಮಲ್ಲಿ ವಿಚಿತ್ರವಾದ ಬದುಗಳು ಮತ್ತು ಗರುಡು ಭೂಮಿ ಮತ್ತು ಜವ ಪ್ರದೇಶ, ರಸ್ತೆಬದಿಗಳಲ್ಲಿ, ಸ್ಕೂಲು, ಮಶಾಣ ಇಂಥ ಜಾಗಗಳಲ್ಲಿ ಬೆಳೆಯ ಆಳಾರಂತ ಜಾಗಗಳಿಗೆ ನಮ್ಮ ಜೈವಿಕ ಇಂಧನ ಬೆಳೆಗಳನ್ನು ಬೆಳೆಸ್ಕೊಂಡು ನಿಮ್ಮ ಆರ್ಥಿಕ ಒಂದು ಬದುಕನ್ನು ದ್ವಿಗುಣಗೊಳಿಸ್ಕೊಂತ ಹೇಳ್ತಾ ಒಂದೆರಡು ಮಾತು ಮುಗಿಸ್ತೀನಿ. ಇಟ್ಟಿದ್ದಲ್ಲ, ಇದು ನೇರವಾಗಿ ನಮ್ಮಲ್ಲಿ ಬ್ಯಾನರ್ ಗಟ್ಟಲೆ ಮಾಡಿಟ್ಟಿದ್ದೀವಿ. 1000 ಲೀಟರ್ ಕಾಲೇಜಲ್ಲಿರುವಂತ ಬಸ್ಗಳು ಆಗ್ಬೋದು, ನಮ್ಮಲ್ಲಿ ಬೈಕಲ್ಲಿ ಇರುವಂತ ಟ್ಯಾಂಕರ್ಗಳು ಆಗ್ಬೋದು, 1 ಲೀಟರ್ ಡೀಸೆಲ್. ಏಕಾಏಕಿ ಹೋಗಿ ಯಾವುದೇ ಒಂದು ಸಂಸ್ಥೆನಲ್ಲಿ ಕೆಲಸ ತಗೊಳ್ಳೋದು ಈ ಕಾಲದಲ್ಲಿ ಕಷ್ಟ ಇದೆ. ಹಾಗಾಗಿ ಯಾವ ಬ್ಯಾಂಕಿನಲ್ಲಿ ನೀವು ಖಾತೆ ತೆರೆದಿದ್ರು ಉತ್ತಮವಾದಂತ ಒಂದು ಸಂಬಂಧವನ್ನು, ಬಾಂಧವ್ಯವನ್ನು ಬೆಳೆಸಿಕೊಂಡ್ರೆ ಅವರು ಯಾವುದೇ ಕಾರಣಕ್ಕೂ ನಿಮ್ಮ ಈ ಸಾಲದ ವ್ಯವಸ್ಥೆಗೆ ವಿರೋಧ ಪಡಿಸೋದಿಲ್ಲ. ಇದು ರಿಲೇಶನ್ಶಿಪ್ ಮೇಲೆ ಹೋಗ್ತದೆ, ನಿಮ್ಮ ಟ್ರಾನ್ಸಾಕ್ಷನ್ ಮೇಲೆ ಹೋಗ್ತದೆ. ಬ್ಯಾಂಕ್ ಹಣ ಸಹಾಯ ಮಾಡ್ತದೆ. ಇನ್ನು 10 lakhs ಮಾರ್ಜಿನ್ ಮನಿ. ಅಂದ್ರೆ ಈಗ ಅಗ್ರಿಕಲ್ಚರ್ ಏನಾಗಿದೆ ಅಂದ್ರೆ ಕಮರ್ಷಿಯಲೈಸ್ ಆಗಿದೆ. ಮೊದಲು ತರ ಹೊಟ್ಟೆಗೆ ಅಂದ್ರೆ ಊಟದ ವ್ಯವಸ್ಥೆಗೆ ಆಗ್ಲಿ, ಯಾವ ದವಸ ಧಾನ್ಯಗಳ ಬೆಳೆಯಲಿಕ್ಕೆ ಕೃಷಿಯನ್ನು ಅವಲಂಬಿತರಾಗಿದ್ದರು. ಈಗ ಅಗ್ರಿಕಲ್ಚರ್ ಡೀಟೇಲ್ ಅನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಸರ್ಕಾರಿ ಶಾಲೆಗಳ ಉಳಿವಿಗಾಗಿ ವಿಶೇಷ ಕಾರ್ಯಕ್ರಮ ರೂಪಿಸಲಾಗಿದೆ ಎಂದು ಸಮಾಜ ಸೇವಕ ಹಾಗೂ ಕಾಂಗ್ರೆಸ್ ಮುಖಂಡ ಬಿಎಂ ಸಂತೋಷ್ ಹೇಳಿದರು. ಬೇಲೂರು ತಾಲೂಕಿನ ಗೆಂಡೆಹಳ್ಳಿ ಬಳಿ ಸರ್ಕಾರಿ ಶಾಲೆಗಳ ಉಳಿವಿಗಾಗಿ ಜಾಗೃತಿ ಕಾರ್ಯಕ್ರಮಕ್ಕೆ ಗಿಡ ನೆಡುವ ಮೂಲಕ ಚಾಲನೆ ನೀಡಿದ್ರು. ನಂತರ ಮಾತನಾಡಿದ ಅವರು, ತಾಲೂಕಿನಲ್ಲಿ ಹಲವಾರು ಸರ್ಕಾರಿ ಶಾಲೆಗಳಿದ್ದು ಅವುಗಳಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲದೆ ಹಾಗೂ ವಿದ್ಯಾರ್ಥಿಗಳಿಲ್ಲದೆ ಮುಚ್ಚುವ ಹಂತಕ್ಕೆ ಬಂದಿರುವುದು ವಿಪರ್ಯಾಸ. ಅಂತಹ ಶಾಲೆಗಳನ್ನು ದತ್ತು ಪಡೆದು ಅವುಗಳಿಗೆ ಪುನಶ್ಚೇತನಗೊಳಿಸುವ ಕೆಲಸಕ್ಕೆ ನಮ್ಮ ತಂದೆಯವರ ಹೆಸರಿನಲ್ಲಿ ಎಂದಿನಿಂದ ಚಾಲನೆ ನೀಡಲಾಗುತ್ತಿದೆ. ಇದಕ್ಕೆ ನನ್ನ ಕುಟುಂಬಸ್ಥರು ಹಾಗೂ ನನ್ನ ಗೆಳೆಯರ ಬಳಗದವರು ಕೈಜೋಡಿಸುತ್ತಿದ್ದು, ಪ್ರತಿ ವರ್ಷ ಗ್ರಾಮೀಣ ಭಾಗದ ಒಂದೊಂದು ಸರ್ಕಾರಿ ಶಾಲೆಗೆ ಕ್ರೀಡಾ ಸಾಮಗ್ರಿಗಳು ಸೇರಿದಂತೆ ಇನ್ನಿತರೆ ಪರಿಕರಗಳನ್ನು ನೀಡುವ ಮೂಲಕ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಡಲಾಗುತ್ತೆ ಎಂದರು. ಬೆಂಗಳೂರು ಅಬಕಾರಿ ನಿರೀಕ್ಷಕ ಬಿಎಂ ಸುನಿಲ್ ಮಾತನಾಡಿ, ನಮ್ಮ ತಂದೆಯವರು ಇದೇ ಸರ್ಕಾರಿ ಶಾಲೆಯಲ್ಲಿ ಮುಖ್ಯೋಪಾಧ್ಯಾಯರಾಗಿ ತಮ್ಮ ವೃತ್ತಿ ಜೀವನವನ್ನು ಆರಂಭಿಸಿದ್ರು. ಖಾಸಗಿ ಶಾಲೆಗಳ ಅಬ್ಬರ ಹಾಗೂ ಪೋಷಕರ ಖಾಸಗಿ ಶಾಲೆಯ ವ್ಯಾಮೋಹದಿಂದಾಗಿ ಉತ್ತಮ ಸಂಸ್ಕಾರ ನೀಡುವಂತಹ ಸರ್ಕಾರಿ ಶಾಲೆಗಳು ಮುಚ್ಚುವ ಹಂತಕ್ಕೆ ಬಂದಿದೆ. ಇತ್ತೀಚಿನ ದಿನಗಳಲ್ಲಿ ಸರ್ಕಾರಿ ಶಾಲೆಗಳಿಗೆ ಯಾವುದೇ ರೀತಿ ಪ್ರೋತ್ಸಾಹ ಸಿಗುತ್ತಿಲ್ಲ. ಆದರೆ ನಮ್ಮ ತಂದೆಯವರ ಹೆಸರಿನಲ್ಲಿ ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ ವಿಶೇಷವಾಗಿ ಕಾರ್ಯಕ್ರಮಗಳನ್ನು ಈ ವರ್ಷದಿಂದ ಆಯೋಜಿಸುತ್ತಿದ್ದು, ಸರ್ಕಾರಿ ಶಾಲೆ ಉಳಿದು ಬೆಳೆದರೆ ನಮ್ಮ ದೇಶ ಬೆಳೆದಂತೆ. ಸರ್ಕಾರಿ ಶಾಲೆಯಲ್ಲಿ ಉತ್ತಮವಾಗಿ ವ್ಯಾಸಂಗ ಮಾಡುವ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಿಸುವ ಜೊತೆಗೆ ಆರ್ಥಿಕವಾಗಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ಹಾಗೂ ಕ್ರೀಡಾಪಟುಗಳನ್ನು ಗುರುತಿಸಿ ಅವರನ್ನು ಪ್ರೋತ್ಸಾಹಿಸಿ ಸರ್ಕಾರಿ ಶಾಲೆಗಳಿಗೆ ಬೇಕಾದಂತಹ ಮೂಲಭೂತ ಸೌಕರ್ಯ ನೀಡುವ ಮೂಲಕ ನಮ್ಮ ಎಲ್ಲಾ ಸ್ನೇಹಿತರ ಬಳಗದ ಜೊತೆಯಲ್ಲಿ ಕೆಲಸ ಮಾಡಲು ಹೊರಟಿದ್ದೇವೆ. ಇದರಲ್ಲಿ ಯಾವುದೇ ರಾಜಕೀಯದ ದುರುದ್ದೇಶವಿಲ್ಲ. ನಮ್ಮ ಉದ್ದೇಶ ಸರ್ಕಾರಿ ಶಾಲೆಗಳನ್ನು ಉಳಿಸುವುದು. ಅದಕ್ಕೆ ಕೈ ಹಾಕಿದ್ದೇವೆ ಎಂದರು. ಈ ಸಂದರ್ಭದಲ್ಲಿ ಕಾವ್ಯ ಸಂತೋಷ್, ಸೌಮ್ಯ ಆನಂದ್, ಮಧು, ಪ್ರಸನ್ನ, ನರಸಿಂಹಸ್ವಾಮಿ, ಆನಂದ್, ಜುಬೇರ್ ಇತರರು ಹಾಜರಿದ್ದರು. HCN ನ್ಯೂಸ್, ಬೇಲೂರು. ಇವತ್ತಿನ ದಿನ ನಮ್ಮ ತಂದೆಯವರು ಹೇಳಿಕೊಟ್ಟಂಥ ಸರ್ಕಾರಿ ಶಾಲೆಗಳ ಬಗ್ಗೆ ಅವರಿಗೆ ವಿಶೇಷವಾದ ಒಂದು ಆಸಕ್ತಿ ಇತ್ತು. ಯಾಕಂದರೆ ನಮ್ಮ ತಂದೆಯವರಾಗಲಿ ತಾಯಿಯವರಾಗಲಿ ಓದಿದ್ದು ಬೆಳೆದಿದ್ದೆಲ್ಲ ಸರ್ಕಾರಿ ಶಾಲೆಯಲ್ಲಿ. ನಮ್ಮ ತಂದೆಯವರು ಸರ್ಕಾರಿ ಶಾಲೆಯಲ್ಲಿ ಓದಿ ಒಂದು ಉನ್ನತ ಸ್ಥಾನಕ್ಕೆ ಹೋಗಿದ್ದರು. ಹಾಗಾಗಿ ಒಳ್ಳೆಯ ಹೆಸರನ್ನು ಪಡೆದುಕೊಂಡಂಥವರು. ಅವ್ರು ಯಾವಾಗಲೂ ಹೇಳ್ತಾಯಿದ್ರು, ಅವರು ಇದ್ದಾಗ ನಮ್ಗೆ ಹೇಳ್ತಿದ್ರು, ಸರ್ಕಾರಿ ಶಾಲೆಗಳಿಗೆ ನಾವು ಏನಾರು ಒಂದು. ಸುನಿಲ್ BM ಅಂತ, BC ಮಂಜುನಾಥ್ ಅವರ 2ನೇ ಮಗ. ನಮ್ಮ ತಂದೆ BC ಮಂಜುನಾಥ್ ಇದೇ ಶಾಲೆಯಲ್ಲಿ ಹೆಡ್ ಮಾಸ್ಟರ್ ಆಗಿ ಕೆಲಸ ಮಾಡಿದರು. ಅವರು ಈ ದಿನಗಳಲ್ಲಿ ಸರ್ಕಾರಿ ಶಾಲೆಗಳಿಗೆ ಯಾವುದೇ ರೀತಿಯ ಪ್ರೋತ್ಸಾಹಗಳಿಲ್ಲ. ಈಗ ಎಲ್ಲ ದಾನಿಗಳು ಭಾಳ ಜನ ಇದ್ದಾರೆ, ಆದರೆ ಬೇರೆ ಮಟ್ಟಕ್ಕೆ ಮಾಡ್ತಾರೆ. ನಾವು ಸರ್ಕಾರಿ ಶಾಲೆನ ಯಾಕೆ ಆಯ್ಕೆ ಮಾಡ್ಕೊಂಡಿದ್ದೀವಿ ಅಂದರೆ, ಇವತ್ತಿನ ಮಕ್ಕಳು ಮುಂದಿನ ಪ್ರಜೆಗಳು. ಅದಕ್ಕೆ ಸರ್ಕಾರಿ ಶಾಲೆಗೆ ಒತ್ತು ಕೊಟ್ಟರೆ ಸರ್ಕಾರಿ ಶಾಲೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಾಡಾನೆ ದಾಳಿಗೊಳಗಾಗಿ ಗಾಯಗೊಂಡಿದ್ದ ವ್ಯಕ್ತಿ ಸಾವು. ತಕ್ಷಣ ಪರಿಹಾರ ವಿತರಿಸಿದ ಅರಣ್ಯ ಇಲಾಖೆ. ಕಾಡಾನೆ ಸಮಸ್ಯೆಗೆ ಶಾಶ್ವತ ಪರಿಹಾರ ನೀಡಿ ಎಂದು ಅರಣ್ಯ ಸಚಿವರ ಬಳಿ ಶಾಸಕ ಸುರೇಶ್ ಮನವಿ. ಡಿಸಿ ಸತ್ಯಭಾಮ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಗೆ ದಿಢೀರ್ ಭೇಟಿ, ಪರಿಶೀಲನೆ. ರೋಗಿಗಳಿಗೆ ಗುಣಮಟ್ಟದ ಚಿಕಿತ್ಸೆ ನೀಡಲು ಹಿಮ್ಸ್ ಅಧಿಕಾರಿಗಳಿಂದ ವೈದ್ಯರಿಗೆ ಸಂಸದ ಮತ್ತು ಜಿಲ್ಲಾಧಿಕಾರಿ ಸೂಚನೆ. ವಿದ್ಯಾರ್ಥಿಗಳಿಗೆ ಕಿರುಕುಳ ನೀಡುತ್ತಿರುವ ಹಾಸ್ಟೆಲ್ ಮೇಲ್ವಿಚಾರಕಿ ವಿರುದ್ಧ ಕ್ರಮಕ್ಕೆ ಡಿಎಸ್ಎಸ್ ಆಗ್ರಹ. ವಿದ್ಯಾರ್ಥಿ ನಿಲಯ ಮೇಲ್ವಿಚಾರಕಿ ಚಂದ್ರಿಕಾ ವಿರುದ್ಧ ಶಿಸ್ತು ಕ್ರಮಕ್ಕೆ ಒತ್ತಾಯ. ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆ ಕಚೇರಿಗೆ ಬೀಗ ಜಡಿದು ಪ್ರತಿಭಟನೆ ಎಚ್ಚರಿಕೆ. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದರೆ HCN ನ್ಯೂಸ್.